ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇನ್ವ್ಯಾಲಿಡ್ ವೋಟರ್ಸ್ಗಳನ್ನ ಪಟ್ಟಿಯಿಂದ ರಿಮೂವ್ ಮಾಡುವಂತಹ ಪ್ರಾಸೆಸ್ ಇದು. ಬಟ್ ಎಸ್ಐಆರ್ ಸ್ಟಾರ್ಟ್ ಆಗೋ ಮುಂಚೆಯಿಂದಾನು ಒಂದು ಅಪಸ್ವರ ಕೇಳಿ ಬರ್ತಾ ಇತ್ತು. ಅಕಸ್ಮಾತ್ ಅರ್ಹ ಮತದಾರರು ಕೂಡ ಪಟ್ಟಿಯಿಂದ ಅಳಿಸೋದ್ರೆ ಏನ್ ಮಾಡೋದು ಅಂತ. ಈಗ ಎಸ್ಐಆರ್ ಪ್ರಾಸೆಸ್ ಆರಂಭವಾಗಿ 1 ತಿಂಗಳು ಕಳೆದಿದೆ. ಈಗ ಸಿಕ್ಕಿರೋ ಅಂಕಿ ಅಂಶಗಳ ಪ್ರಕಾರ ರಾಜ್ಯಾದ್ಯಂತ ಸುಮಾರು 80 ಲಕ್ಷ ಮತದಾರರು ಕರಡು ಪಟ್ಟಿಯಿಂದ ಹೊರಗೆ ಉಳಿಯಬಹುದು ಎನ್ನುವಂಥ ಒಂದು ವಿಚಾರ ಇದೆ. ಹಾಗಾದ್ರೆ ಈ 80 ಲಕ್ಷ ಜನ ಅರ್ಹರಲ್ವಾ? ಯಾವ ಕಾರಣಕ್ಕೆ ಇವರನ್ನ ಇನ್ವ್ಯಾಲಿಡ್ ಅಂತ ಗುರುತಿಸಲಾಗಿದೆ? ಎಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, 80 ಲಕ್ಷ ವೋಟರ್ಸ್ಗೆ ಶಾಕ್. ಎಸ್ಐಆರ್ ಪ್ರಾಸೆಸ್ ಶುರುವಾಗಿ 1 ತಿಂಗಳು ಕಳೆದಿದೆ. ಹಾಗೆ BLOಗಳು ಮನೆ ಮನೆಗೂ ಭೇಟಿ ನೀಡಿ ವೆರಿಫೈ ಮಾಡ್ತಾರೆ. ಅಂದ್ರೆ 2 ಫಾರ್ಮ್ಗಳನ್ನ ಕೊಡ್ತಾರೆ. ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ, ಅಂಕಿ ಅಂಶಗಳ ಪ್ರಕಾರ, ರಾಜ್ಯದ 80 ಲಕ್ಷ ಮತದಾರರ ಹಕ್ಕಿಗೆ ಕುತ್ತು ಬರುತ್ತಾ ಎನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಚ್ಚರಿಯ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಈ 80 ಲಕ್ಷ ವೋಟರ್ಸ್ ಇನ್ವ್ಯಾಲಿಡ್. ಹಾಗಾದ್ರೆ ಅರ್ಹರು ಸೇರಿ 68.28 ಲಕ್ಷ ಮತದಾರರ ಪತ್ತೇನೇ ಇಲ್ಲ ಎನ್ನುವಂತಹ ವಿಚಾರಗಳು ಹೊರಗಡೆ ಬಂದಿದೆ. ಹಾಗಾದ್ರೆ ಇವರೆಲ್ಲ ಶಾಶ್ವತವಾಗಿ ಬೇರೆ ಕಡೆಗೆ ಶಿಫ್ಟ್ ಆದ್ರ, ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆಗೆ ತೆರಳಿದ್ರ, ಅಥವಾ ಒಂದಷ್ಟು ಜನ ಮೃತಪಟ್ಟಿದ್ದಾರಾ? ಏನು ಎತ್ತ ಅನ್ನೋದೇ ಸದ್ಯದ ಪ್ರಶ್ನೆ. ಹಾಗೆ 4.59 ಲಕ್ಷ ಮತದಾರರು ಹಲವು ಕಡೆ ನೋಂದಣಿಯನ್ನ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಏರಿಯಾಗಳಲ್ಲಿ, ಊರುಗಳಲ್ಲಿ ಅವರಿಗೆ ವೋಟರ್ ID ಇದೆ. ಇದು ಕೂಡ ಗೊತ್ತಾಗಿದೆ. ಇದರ ಜೊತೆಗೆ ಬೇರೆ ಕಾರಣಕ್ಕೆ 80 ಲಕ್ಷ ಮತದಾರರಿಗೆ ಸಂಕಷ್ಟ ಶುರುವಾಗಿದೆ. 5 ಬಗೆಯ ಕಾರಣಗಳಿಂದ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಮೇನ್ 5 ರೀಸನ್ಸ್ಗಳಿಂದ, ಅದು ಏನ್ ರೀಸನ್ಸ್ ಅಂತ ಮುಂದೆ ನಾವು ನೋಡ್ತಾ ಹೋಗೋಣ. ಇದರಿಂದ ದಾಖಲೆಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈ ಒಂದು ಡೇಟಾ ಏನಿದೆ, ಭಾನುವಾರ ಸಂಜೆವರೆಗೆ ಏನೆಲ್ಲ ಲಭ್ಯವಾಗಿದೆ ಅದನ್ನ ಆಧರಿಸಿರುವಂತಹ ಡೇಟಾ ಇದು. ಅಂದ್ರೆ ಜುಲೈ 26ರ ಸಂಜೆವರೆಗೆ ನಡೆದಿರುವಂತಹ ಎಸ್ಐಆರ್ ಪ್ರಾಸೆಸ್ನ ಡೇಟಾ. ಇದರಲ್ಲಿ 8.92 ಲಕ್ಷ ಪತ್ತೆಯಾಗದ, ಅಂದ್ರೆ ಇವ್ರನ್ನ ಆಬ್ಸೆಂಟ್ A ಅಂತ ಗುರುತಿಸಲಾಗುತ್ತೆ. ಅಂದ್ರೆ ಮನೆ ಮನೆಗೆ BLOಗಳು ಭೇಟಿ ನೀಡಿದಾಗ್ಲೂ ಕೂಡ, ಮಲ್ಟಿಪಲ್ ಟೈಮ್ಸ್ ವಿಸಿಟ್ ಮಾಡಿದಾಗ್ಲೂ ಕೂಡ ಅವರು ಮನೆಯಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಅವ್ರನ್ನ ಆಬ್ಸೆಂಟ್ ಅಂತ ಗುರುತಿಸಲಾಗುತ್ತೆ. ಹಾಗೆ 41.04 ಲಕ್ಷ ಶಾಶ್ವತವಾಗಿ ಶಿಫ್ಟ್ ಆಗಿದ್ದಾರೆ. ಇವ್ರನ್ನ ಶಿಫ್ಟೆಡ್ ಎಸ್ ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗಾದ್ರೆ ನಾನು ಆಗ್ಲೇ ಹೇಳಿದೆ, 80 ಲಕ್ಷ ಜನ ಏನಿದ್ದಾರೆ ಅವ್ರನ್ನ ಈ ಕರಡು ಪಟ್ಟಿಯಿಂದ ಹೊರಗಡೆ ಉಳಿಯಬಹುದು ಎನ್ನುವಂತ ಸಾಧ್ಯತೆ ಇದೆ ಅಂತ. ಹಾಗಾದ್ರೆ ಇದಕ್ಕೆ ಪ್ರಮುಖವಾದಂತ ಕಾರಣ ಏನು? 5ರಿಂದ ಒಂದು 6 ಬಗೆಯ ಕಾರಣಗಳಿದೆ. ಏನು ಅಂತ ನೋಡ್ತಾ ಹೋಗೋಣ. ಮೊದಲನೇ ಕಾರಣ, ಇದರಲ್ಲಿ 8.92 ಲಕ್ಷ ಜನ ಪತ್ತೆಯಾಗಿಲ್ಲ. ಇವ್ರನ್ನ ಆಬ್ಸೆಂಟ್ A ಅಂತ ಕರೆಯಲಾಗುತ್ತೆ. ಹಾಗೆ 41.04 ಲಕ್ಷ ಶಾಶ್ವತವಾಗಿ ಶಿಫ್ಟ್ ಆಗಿದ್ದಾರೆ ಬೇರೆ ಕಡೆಗೆ. ಇವ್ರನ್ನ ಶಿಫ್ಟೆಡ್ ಅಂತ ಗುರುತಿಸಲಾಗುತ್ತೆ. ಹಾಗೆ 4.59 ಲಕ್ಷ ಹಲವು ಕಡೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ 1ಕ್ಕಿಂತ ಹೆಚ್ಚು ಕಡೆ ನೋಂದಣಿ ಆಗಿರುತ್ತೆ. ಅಂದ್ರೆ ಮಲ್ಟಿಪಲ್ ವೋಟರ್ IDs ಇವ್ರ ಹತ್ರ ಇರುತ್ತೆ. ಇವ್ರನ್ನ ಡ್ಯೂಪ್ಲಿಕೇಟ್ ಅಂತಲೂ ಕೂಡ ಕ್ಯಾಟಗರಿ ಮಾಡಲಾಗುತ್ತೆ. ಜೊತೆಗೆ 13.50 ಲಕ್ಷ ಮೃತಪಟ್ಟವರಿದ್ದಾರೆ. ಇವ್ರನ್ನ ಡೈಡ್, ಇವ್ರನ್ನು ಕೂಡ D ಅಂತ ಮೆನ್ಷನ್ ಮಾಡಲಾಗುತ್ತೆ. ಇದರಲ್ಲಿ ಮತ್ತೊಂದು ಅಂಶ ಅಂತ ಅಂದ್ರೆ 21,253 ಜನ ಆ ಫಾರ್ಮ್ ಏನಿರುತ್ತೆ, ವೆರಿಫೈ ಮಾಡುವಂಥ ಸಂದರ್ಭದಲ್ಲಿ ಅವರು BLO ಅಧಿಕಾರಿಗಳು ಬಂದಾಗ ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ಗೆ ಸೈನ್ ಹಾಕೋದಕ್ಕೆ ನಿರಾಕರಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಒಟ್ಟು 68.28 ಲಕ್ಷ ASDDO ಮತದಾರರಿದ್ದಾರೆ. ಅಂದ್ರೆ ಆಬ್ಸೆಂಟಿ, ಶಿಫ್ಟೆಡ್ ಅಂಡ್ ಡೆಡ್ ಅಂಡ್ ಅದರ್ಸ್ ಅಂತ ASDO ಅಥವಾ ASDDO ಅಂತ ಕರಿತೀವಿ. ಇದರ ಜೊತೆಗೆ ಇದಿಷ್ಟು ಅಂಕಿ ಅಂಶಗಳ ಜೊತೆಗೆ ಇನ್ನೂ ಕೂಡ ಒಂದಷ್ಟು ಜನ, ಇದರಿಂದ ಇನ್ನೂ 10 ಲಕ್ಷದಿಂದ 12 ಲಕ್ಷದಷ್ಟು ಮತದಾರರು ಈ ಒಂದು ASDDO ವರ್ಗೀಕರಣದ ಒಳಗೆ ಬರಬಹುದು ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ 80 ಲಕ್ಷದಷ್ಟು ಮಂದಿ ಈ ವರ್ಗೀಕರಣದ ಒಳಗೆ ಬರಬಹುದು ಅಂತ ಅಂದಾಜಿಸಲಾಗಿದೆ. ಹಾಗಾದ್ರೆ ಕಂಪ್ಲೀಟ್ ಆಗಿ ಏನು ಈಗ ಅಂಕಿಅಂಶ ಸಿಕ್ಕಿದೆ,
ಎಲ್ಲರೂ ಕೂಡ ಇನ್ವ್ಯಾಲಿಡ್ ಹಾಗಾದ್ರೆ ಇದರಲ್ಲಿ ವ್ಯಾಲಿಡ್ ವೋಟರ್ಸ್ ಇಲ್ವಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಇದರಲ್ಲಿ 8.92 ಲಕ್ಷ ಪತ್ತೆಯಾಗದ ಜನ ಇದ್ರೆ 41.04 ಲಕ್ಷ ಶಾಶ್ವತವಾಗಿ ಶಿಫ್ಟ್ ಆಗಿದ್ದಾರೆ. 13.50 ಲಕ್ಷ ಮೃತಪಟ್ಟಿದ್ದಾರೆ. 4.59 ಲಕ್ಷ ಜನ ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇದರ ಜೊತೆಗೆ 21,000 ಚಿಲ್ಲರೆ ಜನ ಏನಿದ್ದಾರೆ ಗಣತಿ ನಮೂನೆಗೆ ಸಹಿ ಹಾಕೋದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಏನಿರುತ್ತೆ ಅದನ್ನ ಸೈನ್ ಮಾಡೋದಿಲ್ಲ ಅಥವಾ ಫಿಲ್ಅಪ್ ಮಾಡೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಹೀಗೆ ಒಟ್ಟು 68.28 ಲಕ್ಷ ಮತದಾರರನ್ನ ASDDO ಅಂತ ಇವರನ್ನ ವರ್ಗೀಕರಿಸಲಾಗಿದೆ. ಇದರ ಜೊತೆಗೆ ಇದು ಒಂದು ಹಂತ ಆದರೆ ಇದರ ಜೊತೆಗೆ ಇನ್ನೂ ಕೂಡ ಆ್ಯಡ್ ಆನ್ ಆಗುವಂಥ ಸಾಧ್ಯತೆ ಇದೆ. ಇನ್ನೂ 10 ಲಕ್ಷದಿಂದ 12 ಲಕ್ಷದಷ್ಟು ಮತದಾರರು ಈ ಒಂದು ASDDO ವರ್ಗೀಕರಣದ ಒಳಗೆ ಬರಬಹುದು ಎನ್ನುವಂಥ ಒಂದು ಅಂದಾಜಿದೆ. ಹಾಗಾದರೆ ಟೋಟಲ್ ಆಗಿ 80 ಲಕ್ಷದಷ್ಟು ಮಂದಿ ಈ ವರ್ಗೀಕರಣದ ಒಳಗೆ ಬರಬಹುದು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಮತ್ತೊಂದು ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಜೀವಂತವಾಗಿರುವಂತಹ ಹಲವು ಮತದಾರರನ್ನ ಮೃತ ಮತದಾರ ಅಂತ ವರ್ಗೀಕರಿಸಲಾದ ಸಾಕಷ್ಟು ಎಕ್ಸಾಂಪಲ್ಸ್ಗಳು ರಾಜ್ಯದ ಹಲವು ಕಡೆ ವರದಿಯಾಗಿದೆ. ಫಾರ್ ಎಕ್ಸಾಂಪಲ್, ಈಗ ತುಮಕೂರಿನ ತಿಪ್ಪಟೂರು ವಿಧಾನಸಭಾ ಕ್ಷೇತ್ರದ ಕಂಚಾಘಟ್ಟ ಮತಗಟ್ಟೆಯ ಹಲವು ಮತದಾರರು ಜೀವಂತವಾಗಿ ಇದ್ರೂ ಕೂಡ ಅವರ ಗಣತಿ ನಮೂನೆಗಳ ಮೇಲೆ ಅವರ ಫಾರ್ಮ್ಗಳಿರುತ್ತೆ ಅದರ ಮೇಲೆ ಡೆತ್ ಅಂತ ಬರೆದು ಈ ASDDOಗೆ ಸೇರಿಸಲಾಗಿದೆ. ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಹೀಗಾಗಿ ಇದು ನೋಡ್ತಾ ಹೋಗಬೇಕು ಯಾವ ರೀತಿ ಇದಕ್ಕೆ ಮುಂದಿನ ಸ್ಟೆಪ್ಸ್ನ ತಗೊಳುತ್ತೆ ಸರ್ಕಾರ, ಏನು ಎತ್ತ ಅಂತ. ಎಸ್, ನಮ್ಮ ಜೊತೆ ಎಕ್ಸ್ಪರ್ಟ್ಸ್ ಕೂಡ ಜಾಯ್ನ್ ಆಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುನ್ನ ನಮ್ಮ ಕರ್ನಾಟಕದಲ್ಲಿ ಒಟ್ಟು ವೋಟರ್ಸ್ ಸಂಖ್ಯೆ ಎಷ್ಟು ಅಂತ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ 5.52 ಕೋಟಿ ಮತದಾರರಿದ್ದಾರೆ. ಇದರಲ್ಲಿ ಒಟ್ಟು ಮಹಿಳಾ ಮತದಾರರು 2.76 ಕೋಟಿ ಇದ್ರೆ ಪುರುಷ ಮತದಾರರು 2.75 ಕೋಟಿ ಇದ್ದಾರೆ. ಇದರ ಜೊತೆಗೆ ತೃತೀಯ ಲಿಂಗಿಗಳು 5,095 ಜನ ಇದ್ದಾರೆ. ಹೀಗಾಗಿ ಈ ಒಂದು ಅಂಕಿಅಂಶ ಏನು ಬಂದಿದೆ 80 ಲಕ್ಷ ಜನರನ್ನ ಈ ಕರಡು ಪಟ್ಟಿಯಿಂದ ಹೊರಗಡೆ ಇಡಲಾಗುತ್ತೆ ಅಥವಾ ಉಳಿಬಹುದು ಎನ್ನುವಂಥ ಅಂಕಿಅಂಶ. ಈ ಬಗ್ಗೆ ನಮ್ಮ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತ ಸೈಯದ್ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಲೇಖಕಿ ಚಿಂತಕಿ ಡಿ ನಳಿನಾ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮೀ ಪ್ರಸನ್ನ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸೈಯದ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಕಾಲಕ್ಕೆ SIR ಆಗಲೇಬೇಕು ಅಂತ ಹೇಳ್ತಾರೆ, ಇದರಿಂದ ಏನು ಲಾಭ ಅಂತ? ಲಾಭ ಭಾಳ ಒಳ್ಳೆ ಲಾಭ. ನಾನು ಧನ್ಯವಾದ ಹೇಳ್ತೀನಿ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಕ್ಕೆ. ಯಾಕೆ ಅಂದರೆ ಇದು ಫ್ಲೆಶ್ ಔಟ್ ಮಾಡೋ ಪ್ರಕ್ರಿಯೆ ಒಂದು. ನೋಡಿ ಅಮ್ಮ, ಇವತ್ತು ಸಾಕಷ್ಟು ಜನ ಔಟ್ಸೈಡರ್ಸ್ ಇದ್ದಾರೆ, ಬೇರೆ ದೇಶದಿಂದ ಬಂದಿದ್ದಾರೆ. ಹೆಸರೇ ಹೇಳೋದು ಬೇಡ. ಬಹುಶಃ ಶ್ರೀಲಂಕಾ ಆಗಲಿ, ಬಾಂಗ್ಲಾದೇಶ ಆಗಲಿ, ನೇಪಾಳ ಆಗಲಿ, ಪಾಕಿಸ್ತಾನ ಆಗಲಿ, ಹಲವಾರು ಕಡೆಯಿಂದ ಸಾಕಷ್ಟು ಜನ ಇದ್ದಾರೆ. ನೋಡಿ, ಅವ್ರ ಔಟ್ಸೈಡರ್ ಹತ್ರ ಸುಮಾರು ಜನ ಹತ್ರ ಆಧಾರ್ಸ್ ಕಾರ್ಡ್ ಇದೆ, ಎಲೆಕ್ಷನ್ ಕಾರ್ಡ್ಸ್ ಇದೆ, ಮತ್ತೆ ಜೊತೆನಲ್ಲಿ ಯೋಜನೆಗಳನ್ನೆಲ್ಲ ಪಡಿತಾ ಇದ್ದಾರೆ, ಆರಾಮಾಗಿ ಪಡಿತದೆ, ಎಲ್ಲ ಯೋಜನೆ ತಗೊತಾ ಇದ್ದಾರೆ. ಇದು ಫ್ಲೆಶ್ ಔಟ್ ಮಾಡೋ ಪ್ರಕ್ರಿಯೆ. ನಾನು ಧನ್ಯವಾದ ಹೇಳ್ತೀನಿ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಕ್ಕೆ. ಮೇಡಮ್, ಇವತ್ತು ಎಲ್ಲ ಬೀದಿ ಪಾಲಾಗಿದ್ದಾರೆ. BLO ಆಗಲಿ, ಮನೆ ಆಗಲಿ, ಬೀದಿ. ನಮಗೆ ಭಯ ಯಾಕೆ? ಭಯ ಏನಿಲ್ಲ. ನಾವು ಹೋಗಿ ನಮ್ಮ ಸಿಟಿಸನ್ ಆಫ್ ಇಂಡಿಯಾ, ನಮಗೆ ಹೆಮ್ಮೆ ಪಡಬೇಕು. ಹೋಗಿ ನಮ್ಮ ಏನಿದೆ ನಮ್ದು ತೋರಿಸಿ ಮಾಡೋಕ್ಕೆ. ಈಗ ಸಮಸ್ಯೆ ಏನಾಗಿದೆ ಅಂದರೆ 2002 ಸಾಕಷ್ಟು ಜನಕ್ಕೆ ಸಿಗ್ತಾ ಇಲ್ಲ. ಅದು ಭಾಳ ಗೊಂದಲ ಆಗಿದೆ, ಭಾಳ ಗೊಂದಲ ಆಗುತ್ತೆ. ಲಾಸ್ಟ್ ಮಂತ್ ಜುಲೈ 13ನಲ್ಲಿ ನಮ್ಮ ಅನ್ಬು ಕುಮಾರ್ ಸರ್ ಎಲೆಕ್ಷನ್ ಕಮಿಷನರ್ ಭಾಳ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನಿರ್ಧಾರ ಏನಂದರೆ, ಯಾರ ಹತ್ರ ಇದು 2002 ಚೀಟಿ ಸಿಗ್ತಾ ಇಲ್ಲ, ಅವ್ರದ್ದು ಏನೇನಿದೆ ಪಾಸ್ಪೋರ್ಟ್, TC, ಸ್ಕೂಲ್ ಸರ್ಟಿಫಿಕೇಟ್ ಮತ್ತೆ ಅವ್ರದ್ದು ಆಧಾರ್ ತಗೊಂಡು ನೀವು ಪ್ಲೀಸ್ ಸಬ್ಮಿಟ್. ಅವ್ರಿಗೆ ನಿರಾಶೆ ಮಾಡಬೇಡಿ ಅಂತ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಆ ಪ್ರಕಾರ BLO ನೋಡಿ, ಈಗ ಎಲ್ಲರ ಸಂಕಟನಲ್ಲಿದ್ದಾರೆ, ಎಲ್ಲ ಓಡಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದು ಏನಿದೆ ಅಂದ್ರೆ ಇದು ನಮಗೋಸ್ಕರ ಒಳ್ಳೇದು, ನಮ್ಮ ದೇಶಕ್ಕೋಸ್ಕರ ಒಳ್ಳೇದು. ಇದು ಬಹಳ ಒಳ್ಳೆ ಪ್ರಕ್ರಿಯೆ. ನಾನು ಧನ್ಯವಾದ ಹೇಳ್ತೀನಿ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ. ಎಸ್, ಇನ್ನು ಮೇಡಮ್, ಈಗ SIR ಪ್ರಾಸೆಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದ್ರೆ ಜನರಿಗೆ ಆತಂಕ ಇದೆ, ಏನು ಹೇಳ್ತೀರಾ?
ಖಂಡಿತವಾಗ್ಲೂ ನಾವು ವ್ಯವಸ್ಥೆಯನ್ನ ಯಾವಾಗ್ಲೂ ವಿರೋಧ ಮಾಡ್ತಾ ಹೋಗೋದು ಸರಿಯಲ್ಲ. ದೇ ಆರ್ ಡೂಯಿಂಗ್ ಬೆಸ್ಟ್. ಯಾಕಂದ್ರೆ ಈ ಥರದ್ದೊಂದು ಸಮಗ್ರ ಮತದಾರರ ಸಮಗ್ರ ವಿಶೇಷ ಪರಿಷ್ಕರಣೆ ಅಂತ ಏನಾಗ್ತಾ ಇದೆ, ಈ ಥರದ್ದು ಆಗಲಿಲ್ಲ ಅಂತಂದ್ರೆ, ಈಗ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ, ಜ್ವಲಂತ ಸಾಕ್ಷಿ ನನ್ನ ಕಣ್ಮುಂದೆ ಕಂಡಂಥದ್ದು. ತಮಿಳುನಾಡಿನ ಚುನಾವಣೆ ಏನಾಯ್ತು, ಚುನಾವಣೆಗೆ ಹೋದ್ರು ಯಾರು, ನಮ್ಮ ಕನ್ನಡಿಗರು, ಅವ್ರ ಹತ್ರ ಕನ್ನಡದ ಏನು ಕರ್ನಾಟಕದ ವೋಟರ್ಸ್ ಐಡಿ ಇದೆ, ಅವರು ಕರ್ನಾಟಕದ ಪ್ರಜೆಗಳು. ಆದರೆ ತಮಿಳುನಾಡಿನಲ್ಲಿ ಅವರ ಸ್ವಂತ ಊರುಗಳಲ್ಲೂ ಅವ್ರ ಹತ್ರ ವೋಟರ್ಸ್ ಐಡಿ ಇಟ್ಕೊಂಡಿದ್ದಾರೆ ಅವರು. ಇವಾಗ ಏನು ಮಾನ್ಯ ಹೊಸದಾಗಿ ಏನು ಸಿನಿಮಾ ನಟರಾಗಿದ್ರು ಅವರು, ವಿಜಯ್ ಅವರು ಚುನಾಯಿತರಾದ್ರು, ಇವರು ಎಷ್ಟು ಪ್ರೀತಿಯಿಂದ ಹೋಗಿ ಅಲ್ಲಿ ಮತದಾನ ಮಾಡಿ ನಮಗೆಲ್ಲ ತೋರಿಸಿದ್ರು. ಆ ಏರಿಯಾದಲ್ಲಿ ಲಕ್ಷ ಜನ ಹೋಗಿದ್ದಾರೆ ಮತದಾನ ಮಾಡಲಿಕ್ಕೆ. ಹಂಗಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡ್ಯುಯಲ್ ಸಿಟಿಸನ್ಶಿಪ್ ಎಲ್ಲೂ ಇಲ್ಲ, ಇರೋದು ಒಂದೇ ಸಿಟಿಸನ್ಶಿಪ್. ಅದು ಎಷ್ಟು ಬ್ಯೂಟಿಫುಲ್ ಆಗಿ ಇರುವಂತ ವ್ಯವಸ್ಥೆ ಅಂದ್ರೆ, ಅವನು ಧನಿಕ ಆಗ್ಲಿ ಅವನು ಯಾರೇ ಆಗ್ಲಿ, ಇಂಥ ಒಂದು ಬ್ಯೂಟಿಫುಲ್ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂತ ಒಂದು ದುಷ್ಟತನ ಇದು. ಯಾಕಂದ್ರೆ ಅಲ್ಲೂ ನಾನು ಮಜಾ ಮಾಡ್ಬೇಕು, ಆ ಸ್ಟೇಟ್ ಅಲ್ಲೂ ಮಜಾ ಮಾಡ್ಬೇಕು, ಈ ಸ್ಟೇಟ್ ಅಲ್ಲೂ ಮಜಾ ಮಾಡ್ಬೇಕು, ಇದು ಎಂತಹ ಕೃತ್ರಿಮತೆ ಅಲ್ವಾ. ಅಲ್ಲಿರೋ ಯೋಜನೆ ಬೇಕು, ಇಲ್ಲಿರೋದು ಬೇಕು. ಇಲ್ಲಿ ನನ್ನ ನೆಲದ ಬಡವರಿಗೆ ಎಲ್ಲಿ ಏನು ಸಿಗ್ತಾ ಇದೆ? ಒಂದು ಆಧಾರ್ ಮಾಡಿಸ್ಲಿಕ್ಕೆ ಅಲಿಬೇಕು, ಒಂದು ವೋಟರ್ಸ್ ಐಡಿ. ಈಗ ಎಷ್ಟು ಗೊಂದಲಗಳು ನೋಡಿ, ಎಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. 80 ಲಕ್ಷ ಜನ ಔಟ್ ಅಂದ್ರೆ ಅದರಲ್ಲಿ ಮೋಸ್ಟ್ ಪ್ರಾಬಬಲಿ ಕನ್ನಡಿಗರೇ, ಕನ್ನಡದ ನೆಲದ ಜನಗಳೇ ಇರ್ತಾರೆ ಅನ್ನೋದು ನನ್ನ ಒಂದು ಸಂಶಯ. ಯಾಕಂದ್ರೆ ಎಷ್ಟೋ ಈಗ ನಮ್ಮ ಮಲೆನಾಡು, ನಾನು ಚಿಕ್ಕಮಂಗ್ಳೂರಿಂದ ಬಂದಿರುವಂತ ವ್ಯಕ್ತಿ, ಅಲ್ಲಿ ಮಲೆನಾಡುಗಳಲ್ಲಂತೂ ಎಷ್ಟೋ ಶಾಲೆಗೆ ಹೋಗೋ ಟೀಚರ್ಗಳು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ತಾರೆ. ಬದುಕಿದಾರೋ ಇಲ್ಲೋ ಅಂತ ಅವ್ರ ಮಕ್ಕಳು ಬಂದು ನೋಡಲ್ಲ ಮೇಡಮ್. ಎಷ್ಟೋ ಮಲೆನಾಡಿನ ಹಳ್ಳಿಗಳ ಮೂಲೆ ಎಸ್ಟೇಟ್ ಮೂಲೆಗಳಲ್ಲಿ ಓಲ್ಡ್ ಏಜ್ ಕೇರ್ ತರ ಬದುಕಿದ್ದಾರೆ. ಇಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳಿಗೆ ನೋ ದೇ ಕನಾಟ್ ಸಿ ದೆಮ್ ಬಿಕಾಸ್ ಅವ್ರು ಆಲ್ರೆಡಿ ಔಟ್ ಆಫ್ ಇಂಡಿಯಾ, ಬರಕ್ಕೂ ಇಷ್ಟ ಇಲ್ಲ. ಓಲ್ಡ್ ಏಜ್ ಹೋಮ್ಸ್ ಆರ್ ಗೋಯಿಂಗ್ ಆಗ್ತಾ ಇದೆ ಮೇಡಮ್. ಇದು ಅವ್ರಿಗೆಲ್ಲ ಬಂದು ಇಲ್ಲಿ ಪರಿಷ್ಕರಣೆ ಮಾಡಿಸ್ಕೊಳಕ್ ಇದೆಯಾ, ಆಸಕ್ತಿ ಇದೆಯಾ? ಜೀವನನೇ ಬೇಡ ಅನಿಸ್ತಿದೆ. ಕೋಟಿಗಟ್ಟಲೆ ಆಸ್ತಿ ಬೇಡ ನಮಗೆ ಅಂದಾಗ ಸರ್ಕಾರ ಅವ್ರಿಗೆ ಬೇಕಾಗುತ್ತಾ, ಸರ್ಕಾರದ ಯೋಜನೆಗಳು ಅವ್ರಿಗೆ ಬೇಕಾಗುತ್ತಾ? ಕೂಲಿಗೆ ಆಳ್ಗಳು ಸಿಗಲ್ಲ. ಪ್ರಾಕ್ಟಿಕಲ್ ನಾನು ನೋಡಿರುವಂತದ್ದು ಇದೆಲ್ಲ. ಅಂಥವ್ರು ಎಲ್ಲಿ ಉಳ್ಕೊಳ್ತಾರೆ ಈ ಪಟ್ಟಿಯಲ್ಲಿ? SIR ಅವ್ರು ಬರೋದೇ ಇಲ್ಲ. ಆಮೇಲೆ ಇದು ಏನು ಈ ಥರದ್ದೆಲ್ಲ ಏನು ನಡೀತಾ ಇದೆ, ಬೇರೆ ಸ್ಟೇಟ್ ಅವ್ರದಂತೂ ನಾನು ಕಣ್ಣಾರೆ ಕಂಡಿದ್ದು ತಮಿಳ್ನಾಡಿಂದು. ಆದರೆ ಏನು ಎಲ್ಲ ರಾಜ್ಯದವರು ಇದ್ದಾರೆ ಇಲ್ಲಿ. ಅಂಡ್ ಸರ್ ಹೇಳ್ದಂಗೆ ಬೇರೆ ದೇಶದವ್ರು ಇದ್ದಾರೆ. ಬೇರೆ ದೇಶದ ಸಿಟಿಸನ್ಶಿಪ್ ತಗೊಂಡು ಇಲ್ಲಿ ತಗೊಳೋದು ಎಂತ ಅಕ್ರಮ ಅಲ್ವಾ ಇದು? ಇದು ಬೇಕು ಮೇಡಮ್. ಆದ್ರೆ ವ್ಯವಸ್ಥೆಯ ವಿರುದ್ಧ ಹೋರಾಟ ಅಲ್ಲ, ವ್ಯವಸ್ಥೆಯಲ್ಲಿ ಇನ್ನೊಂದಷ್ಟು ಒಂದು ಸಫಿಸ್ಟಿಕೇಟೆಡ್ ಮಾಹಿತಿಯನ್ನ, ಒಂದು ಡಿಜಿಟಲ್, ಏನು ವೆರಿ ಹ್ಯಾಪಿ ಟು ಸಿ ದಟ್ ಅಷ್ಟು ಡಿಜಿಟಲೈಸ್ ಮಾಡಿದ್ದಾರೆ ಅನ್ಬಿಟ್ಟು. 4.16 crores ಅಪ್ಲಿಕೇಶನ್ಸ್ ಡಿಜಿಟಲೀಕರಣ ಆಗಿದೆ ಅಂತಂದ್ರೆ ವೆಲ್ ಅಂಡ್ ಗುಡ್. ತುಂಬಾ ಒಳ್ಳೆಯ ಒಂದು ಇದನ್ನ ನಾವು ಪ್ರೋಗ್ರೆಸ್ ಅಂತ ಹೇಳ್ಬೋದು. ಯಾಕಂದ್ರೆ ಹಗಲು ರಾತ್ರಿ ನಮ್ಮ ಶಿಕ್ಷಕರು ದುಡಿತಾ ಇದ್ದಾರೆ ಈ ಇದರಲ್ಲಿ. ಶಿಕ್ಷಕರನ್ನ ನಾವು ಎಲ್ಲದಕ್ಕೂ ಬಳಸ್ಕೊಳ್ಳೇಬೇಕಾಗುತ್ತೆ ಸರ್ಕಾರ. ಇದು ಅವರ ಬೆವರಿನ ಒಂದು ಇದು. ಆಮೇಲೆ ಮಾಹಿತಿ ಕೊಡದೆ ಕಳ್ಳಾಟ ಆಡೋರು ಇದ್ದಾರೆ. ಮತಗಳ್ರನ್ನ ಇಲ್ಲಿ ಹಿಡಿಬೇಕಾಗುತ್ತೆ ಮೇಡಮ್. ಈಗ SIR ತುಂಬಾ ಒಳ್ಳೆಯ ಒಂದು ವಿಧಾನ, ಆದ್ರೆ ಏನ್ ಲೋಪದೋಷಗಳಿದೆ ಅದನ್ನ ಸರಿಪಡಿಸಬೇಕು ಅನ್ನೋದು ನಮ್ಮ ಒಂದು ಒಕ್ಕೊರಲಿನ ಒಂದು ಪ್ರಾರ್ಥನೆ ಅಷ್ಟೇ. ಮತ್ತೆ ಮಾತಾಡ್ತೀನಿ. ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ, ಸಮಾಜ ವಿಜ್ಞಾನಿ ಡಾಕ್ಟರ್ ರಾಘವೇಂದ್ರ ಶ್ಯಾಮಲೀಲಾ ಅವರು. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ಲಕ್ಷ್ಮೀ ಪ್ರಸನ್ನ ಸರ್, ಈ ರಾಜಕೀಯ ಲಾಭಕ್ಕಾಗಿ SIR ನಡೀತಾ ಇದೆ ಅನ್ನುವಂತ ಒಂದಷ್ಟು ಆರೋಪ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದು ರಾಜಕೀಯ ಲಾಭ ಅಂತ ಯೋಚನೆ ಮಾಡೋದಕ್ಕಿಂತ ಇದು ದೇಶದ ಅಭಿವೃದ್ಧಿಯ ಒಂದು ಭಾಗ ಅಂತ. ಯಾಕೆ ಹೇಳಿದ್ರೆ, ದೇಶದ ಅಭಿವೃದ್ಧಿ ಅಂದರೆ ಕೇವಲ ಭೌತಿಕ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಅಂದರೆ ಮಾನವನ ಜೀವನ ಎಷ್ಟು ಸುಧಾರಣೆ ಆಗಿದೆ ಅಂತ. ನಾನು SIRನ ಅಭಿವೃದ್ಧಿಯ ಒಂದು ಭಾಗವಾಗಿ ನೋಡೋದಕ್ಕೆ ಬಯಸ್ತೀನಿ. ಈ ಅಭಿವೃದ್ಧಿಯ ಭಾಗವಾಗಿದ್ದಾಗ ಅದರಲ್ಲಿ ಎಲ್ಲ ಜನರು ಬರಬೇಕು. ಈಗ ವೋಟ್ ಹಾಕೋದಿದೆ, ಈ ಮತ ಹಾಕುವುದೇನಿದೆ, ಅದು ನನ್ನ ಮೂಲಭೂತ ಹಕ್ಕು. ಅದು ಇದಕ್ಕೆ ಯಾವುದೇ ರೀತಿ ಚ್ಯುತಿ ಬರಬಾರ್ದು. ಅದು ಹಕ್ಕಾಗಿರೋದ್ರಿಂದ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರಬಾರ್ದು. ಈಗ ನೀವು ಮಾತಾಡುವಾಗ ಚರ್ಚೆ ಅಲ್ಲಿ ನೀವು ಒಂದು ಮಾಹಿತಿಯನ್ನು ಕೊಡುವಾಗ ಹೇಳಿದ್ರಿ ಶಿಫ್ಟೆಡ್ ಅಂದ್ರೆ ಇನ್ನೊಂದು ಕಡೆ ಹೋಗಿದ್ದಾರೆ ಅಂತ. ಅವ್ರು ಎಲ್ಲೋಗಿದ್ದಾರೆ? ಇಲ್ಲ ಕರ್ನಾಟಕದಲ್ಲಿ ಇರಬೇಕು, ಅಥವಾ ತಮಿಳ್ನಾಡಿಗೆ ಹೋಗಿರ್ಬೇಕು, ಅಥವಾ ದೇಶದೊಳಗಡೆ ಇರಬೇಕು, ಇಲ್ಲ ಬೇರೆ ದೇಶದಲ್ಲಿ ಇರಬೇಕು. ಎಲ್ಲೋಗಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ನಾವು ಸುಮ್ಮನೆ ಆಚೆಗೆ ಇಟ್ಬಿಡ್ತೀವಿ ಅಂತಂದ್ರೆ ಒಪ್ಕೊಳಕ್ಕಾಗಲ್ಲ. ಮೇಡಮ್ ಹೇಳ್ದಂಗೆ ನೀವು ಮಾಡ್ತಿರೋದು ಎಲ್ಲವೂ ಸರಿನೇ, ಅದು ಯಾವುದನ್ನು ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ. ಅದನ್ನು ನಾವು ಅಭಿವೃದ್ಧಿಯ ಭಾಗ ಅಂತ ಒಪ್ಕೊಂಡು ಆಯ್ತು. ಆದರೆ ನೀವು ಮಾಡ್ತಿರೋ ರೀತಿ ಇದೆಯಲ್ಲ,
ಅದು ಹೇಗೆ ಸಾಧ್ಯ ಆಗ್ತದೆ ಅಂತ ಅದನ್ನು ಹೇಗೆ ನೋಡೋದು ನಾವು? ಮೇಡಮ್ ಹೇಳ್ತಿರೋ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಜನ, ಹೌದು. ಯಾರನ್ನ BLOಗಳಾಗಿ ನೀವು ತಗೊಂಡಿದ್ದೀರಾ, ಅವ್ರು 4-5 ಕೆಲಸಗಳ ಜವಾಬ್ದಾರಿಗಳನ್ನ ಒತ್ಕೊಂಡು ಮಾಡಬೇಕಾಗಿದೆ. ಸಾಮಾನ್ಯ ಸುಮಾರು ಜನ ನೋಡಿದ್ದೀವಿ, ಅವ್ರು BP ರೈಸ್ ಆಯಿತು, ಏನೋ ಆಯಿತು. ನಮ್ಮ ಏರಿಯಾದಲ್ಲಿ ಕೆಲಸ ಮಾಡೋ BLO ಅವರು ಈ ಬೆಳಗ್ಗೆ ಎದ್ರೆ, ಅಯ್ಯೋ ನನಗೆ ಬೇಕಾಗಿರಲಿಲ್ಲ ಈ ಕೆಲಸ, ಇನ್ನು 6 ತಿಂಗಳಿಗೆ ನಾನು ರಿಟೈರ್ಡ್ ಆಗ್ತೀನಿ, ನನಗೆ ಯಾಕೆ ಬೇಕಾಗಿತ್ತು ಈ BLO ಕೆಲಸ, ನಾನು ಇವಾಗ ಯಾಕೆ ಟೆನ್ಷನ್ ಮಾಡ್ಕೊಂಡು ಮಾಡಬೇಕು? ಮೇಡಮ್ ಹೇಳ್ದಂಗೆ ಕಳ್ಳಾಟ ಆಡೋರು ಇದ್ದಾರೆ, ಮಾಹಿತಿ ಕೊಡದೇ ಇರೋರು ಇದ್ದಾರೆ, 2002 ಸಿಗೋದೇ ಇಲ್ಲ, ಅವ್ರು ಪ್ರಾಪರ್ ಟ್ರೈನಿಂಗ್ ಆಗಿಲ್ಲ. ಇನ್ನೊಂದು ಯಾವುದೇ ನಾನು ಹೇಳ್ತೀನಿ, ಬೇಕಾದ್ರೆ ನನ್ನ ಪ್ರಕಾರ ಒಂದು 20% BLOಗಳು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೇನೋ, ಇದೇನು ಮಾಡಬೇಕು, ನೆಕ್ಸ್ಟ್ ಏನು, ಇದಾಗಿಲ್ಲ ಅಂದ್ರೆ ಏನು ಮಾಡಬೇಕು, ನೀವು ಸ್ಕ್ಯಾನ್ ಮಾಡಿದಾಗ ಏನು ಮಾಡಬೇಕು. ಅವ್ರು 80% ಅವ್ರಿಗೆ ಕನ್ಫ್ಯೂಸ್ ಇದೆ, ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದೆ, ಆದರೆ ಸಂಪೂರ್ಣವಾಗಿ ಸಮಗ್ರವಾಗಿ ಗೊತ್ತಾಗಿಲ್ಲ ಅವ್ರಿಗೆ. ಆಯಿತು, ಈ ಫಾರ್ಮೆಟ್ ನಾನು ಸ್ಕ್ಯಾನ್ ಮಾಡಿದೆ, ನೆಕ್ಸ್ಟ್ ಏನು, ನೆಕ್ಸ್ಟ್ ಅದು ಆಗಿದೆಯಾ ಇಲ್ವಾ, ಅಪ್ಲೋಡ್ ಆಗಿದೆಯಾ ಇಲ್ವಾ? ಫಾರ್ ಎಕ್ಸಾಂಪಲ್, ಇವಾಗ ಗೃಹ ಜ್ಯೋತಿದು ಒಂದು ಏನೋ ಮಾಡ್ತಾ ಇದ್ದಾರೆ, ಆ ಪರಿಷ್ಕರಣೆ ಅದು ನಡೀತಾ ಇದೆ. ಈ ಪರಿಷ್ಕರಣೆ ನಾನು ನೋಡಿದಾಗ, ನಿಮ್ದು ಪರಿಷ್ಕರಣೆ ಆದ್ಮೇಲೆ ನಿಮ್ಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ಗೃಹ ಜ್ಯೋತಿ ಪರಿಷ್ಕರಣೆ ಕಂಪ್ಲೀಟ್ ಆಗಿದೆ, ನೀವು ಅದರಲ್ಲಿ ಸಕ್ಸಸ್ಫುಲ್ ಆಗಿ ನಿಮ್ಮ ಮಾಹಿತಿಯನ್ನು ಒದಗಿಸಿದ್ದೀರಿ, ಕಂಪ್ಲೀಟ್ ಆಗಿದೆ, ನಿಮ್ಗೆ ಯಾವುದೇ ಇದಿಲ್ಲ ಅಂತ. ಬಟ್ ನಮ್ಗೇನು ಇಲ್ಲೇನಿಲ್ಲ, ಇಲ್ಲಿ ನೀವು ಸಮಗ್ರ ಪರಿಷ್ಕರಣೆ ಆದ್ಮೇಲೂ ನಿಮ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಮ್ ಫೋನ್ ನಂಬರ್ ತಗೊಂಡಿದ್ದಾರೆ, ಆಧಾರ್ ಕಾರ್ಡ್ ತಗೊಂಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ, ಎಲ್ಲ ಮಾಹಿತಿ ತಗೊಂಡಿದ್ದಾರೆ, ಸರ್ ಕಂಪ್ಲೀಟ್ ಆಯ್ತು ಅಂತ ಅವ್ರು ಹೇಳ್ತಾರೆ. ಇನ್ವ್ಯಾಲಿಡ್ ಅಂತ ಈಗ ಏನ್ ಹೇಳ್ತೀರಲ್ಲ ಸರ್, ಅವ್ರಿಗೂ ಏನು ಯಾರಿಗೂ ಏನು ಇಲ್ಲ. ಈಗ ನಾನು ಕೊಟ್ಟಿರೋ ವ್ಯಾಲಿಡ್ ನಾನು, ನನಗೆ ಏನು ಇಲ್ಲ. ಇನ್ನು ಇನ್ವ್ಯಾಲಿಡ್ಗೆ ಎಲ್ಲಿ ಕಳಿಸ್ತಾರೆ ಇವರು? ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿದ್ದವ್ನಿಗೆ ಎಲ್ಲಿ ಕಳಿಸ್ತಾರೆ? ನಂದು ಆಗಿದೆ, ಅವ್ರು ಹೇಳ್ಬಿಟ್ರು, ಬಂದ್ರು, ನೋಡಿದ್ರು, ಸರ್ ನಿಮ್ದೆಲ್ಲ ಕಳ್ಸಾಗಿದೆ, ತಗೊಳ್ಳಿ ಈ ಫಾರ್ಮೆಟ್. ಒಂದು ಫಾರ್ಮೆಟ್ ನನ್ನ ಕೈ ಕೊಟ್ಟಿದ್ದಾರೆ, ನಾನು ಅವರು ಕೊಟ್ಟಿರೋ ಫಾರ್ಮೆಟ್ ನನ್ನ ಕೈ ಕೊಟ್ಟಿದ್ದು. ನೆಕ್ಸ್ಟ್ ಏನು? ಒಂದು ವೇಳೆ ಮುಂದಿನ ಪರಿಷ್ಕರಣೆ ಆದಂತಹ ಮತಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ ಅಂದ್ರೆ ಇದನ್ನು ಹಿಡ್ಕೊಂಡೋಗಿ DC ಹತ್ರ ಹೋಗು ಅಂತ ಹೇಳ್ತಾರೆ. ನಾನು ಆರಂಭದ ಚರ್ಚೆಯಲ್ಲೂ ಕೂಡ ನಾನು ನಿಮ್ಮ ಚಾನೆಲ್ನಲ್ಲಿ ಭಾಗವಹಿಸಿದ್ದೆ. DC ಹತ್ರ ಹೋಗ್ಲಿಕ್ಕೆ ಎಷ್ಟು ಜನಕ್ಕೆ ಸಾಧ್ಯ? ಮೇಡಮ್ ಹೇಳ್ದಂಗೆ. ಆಮೇಲೆ ಮೇಡಮ್ ಹೇಳಿದ್ದು ಒಂದು ಸತ್ಯವಾದ ಮಾತು ಏನು ಅಂದ್ರೆ, ಈ 80 ಲಕ್ಷ ಜನರಲ್ಲಿ ನಿಜವಾಗಿಯೂ ಅವ್ರ ವೋಟರ್ಸೇ, ಅವ್ರಿಗೆ ತೊಂದರೆ ಆಗಿದೆ. ಯಾರು ಸಾರ್ ಹೇಳ್ದಂಗೆ ಕಳ್ಳಾಟ ಆಡಿರೋ ಬೇರೆ ದೇಶದಿಂದ ಬಂದಿರೋ 2 ಕಡೆ ವೋಟರ್ ID ಇದೆ, ಅವ್ರು ಅಲ್ಲೇ ಉಳ್ಕೊಂಡಿರ್ತಾರೆ, ಅವ್ರು ಸಮಗ್ರರು, ಅವ್ರು ಶಕ್ತಿವಂತರು. ಯಾರು 80 ಲಕ್ಷ ಉಳ್ಕೋತಾರಲ್ಲ, ನನ್ನ ಪ್ರಕಾರ ಅದ್ರಲ್ಲಿ ಒಂದು 50-60% ಜನ ಕೈಲಾಗದೆ ಇದ್ದವ್ರು ಇರ್ತಾರೆ, ಒರಿಜಿನಲ್ ವೋಟರ್ಸು. ಬಟ್ ಅವ್ರು ಕೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಬೇಕಾಗಿಲ್ಲಪ್ಪ ಬಿಟ್ಬಿಡು ಅಂತ ಒಂದು ಲೆಕ್ಕಕ್ಕೆ ಬರೋ ಅಂಥದ್ದಿದೆ. ಆಮೇಲೆ 80 ಲಕ್ಷ ಜನ ಏನು ಮಾಡ್ತೀರಾ ನೀವು? ನಿಮ್ಮ ಲೆಕ್ಕಕ್ಕೆ ಇಲ್ವಾ ಹಾಗಾದ್ರೆ? ನೆಕ್ಸ್ಟ್ ಈಗ ಜನಸಂಖ್ಯೆ, ನೀವು ಏನು ಸೆನ್ಸಸ್ ಮಾಡ್ತಿದ್ದೀರಿ, ಅವಾಗ ಇವ್ರು ಅಲ್ಲಿ ಬರಲ್ವಾ? ಅನ್ಬುಕುಮಾರ್ ಅವ್ರು ಹೇಳಿದ್ರು, ಸಾರ್ ಹೇಳ್ದಂಗೆ ನೀವು 2002 ಇಲ್ಲ ಅಂದ್ರೆ ಅಪ್ಲೋಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ನಾವು ಅದನ್ನ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಮಾಡಕ್ ಗೊತ್ತಿರ್ಬೇಕಲ್ಲ ಮಾಡೋರ್ಗೆ, ನಾಲೆಡ್ಜ್ ಇರ್ಬೇಕಲ್ಲ, ಆ ನಾಲೆಡ್ಜ್ ಬೇಕಲ್ವಾ? ಇದನ್ನ ಏನ್ ಮಾಡೋದು ಗೊತ್ತಿಲ್ಲ. ಈ ಗೊಂದಲಗಳು ಇಲ್ಲದೆ ಹೋಗಿದ್ರೆ ಇದು ಅತ್ಯಂತ ಒಳ್ಳೆಯ ಒಂದು ಪ್ರೋಸೆಸ್, ತುಂಬಾ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ಮಾತಾಡುವಾಗ ಮಾತಾಡ್ತೀನಿ, BLOಗಳಿಗೂ ಏನ್ ಮಾಡ್ಬೋದಾಗಿತ್ತು ಇವರು, ಎಷ್ಟು ಚುನಾವಣಾ ಆಯೋಗನೇ ಎಷ್ಟು ಸಮಗ್ರವಾಗಿ ಬದಲಾವಣೆ ಆಗ್ಬೇಕು ಚುನಾವಣಾ ಆಯೋಗನೇ, ಅದನ್ನ ಮುಂದೆ ಮಾತಾಡೋಣ ಅಂತ ಅನ್ಕೋತೀನಿ ನಾನು. ಎಸ್ ಸರ್, ರಾಘವೇಂದ್ರ ಸರ್, ಈಗ ಈ 80 ಲಕ್ಷ ಮತದಾರರು ಎಲ್ಲರೂ ಕೂಡ ಫೇಕ್ ವೋಟರ್ಸ್ ಅಂತಾನ, ಹೇಗಿದು? ಮಾಹಿತಿ ಆಧಾರದ ಮೇಲೆ ನೋಡೋದಾದರೆ, ಅದಕ್ಕೆ ಮುಂಚೆ ಜಿ ಕನ್ನಡ ನ್ಯೂಸ್ಗೆ ಮತ್ತೆ ನಾನು ಅಭಿನಂದನೆಗಳು ತಿಳಿಸ್ತೇನೆ. ಯಾಕೆಂದರೆ ಸಮಾಜಮುಖಿ ವಿಚಾರಗಳ ಕುರಿತಾಗಿಯೇ ನಾವು ಈ ಪರ್ಟಿಕ್ಯುಲರ್ ಸ್ಲಾಟನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಸೊ ಅಭಿನಂದನೆಗಳು. ನನ್ನನ್ನು ಈ ಚರ್ಚೆಯಲ್ಲಿ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. 80 ಲಕ್ಷ ಜನ ನಕಲಿ ಮತದಾರರೇ ಅಲ್ಲ. ಮಾಹಿತಿ ಆಧಾರದ ಮೇಲೆ ನೋಡೋದಾದರೆ 13.5 ಲಕ್ಷ ಜನ ಮೃತಪಟ್ಟಿದ್ದಾರೆ. ಹೌದು, ನಿಸ್ಸಂಶಯವಾಗಿ ಅವರನ್ನು ವೋಟರ್ ಪಟ್ಟಿಯಿಂದ ತೆಗಿಬೇಕಾಗಿತ್ತು ಈಗಾಗಲೇ. ಸೊ ಆ ಒಂದು ಸಂಖ್ಯೆಯನ್ನು ನಾವು ತೆಗೆದುಹಾಕೋಣ. 4.6 ಲಕ್ಷ ಜನ ಮತದಾರರು 2 ಕಡೆ ಗುರುತಿನ ಚೀಟಿ ಹೊಂದಿದ್ದಾರೆ. 2 ಅಂದ್ಕೊಂಡಿದ್ದೀವಿ, ಅದು 4 ಆಗ್ಬೋದು. ಖ್ಯಾತ ಚಲನಚಿತ್ರ ನಟರದ್ದೇ ಬಂದಿತ್ತು ಹೊರಗಡೆ, 4 ಇಟ್ಕೊಂಡಿದ್ದಾರೆ ಅಂತ. ಸೊ ನಿಸ್ಸಂಶಯವಾಗಿ ಅದು ಒಂದು ಕಡೆ ಮಾತ್ರ ದಾಖಲಾಗಬೇಕು. ಸುಮಾರು 41 ಲಕ್ಷಕ್ಕೂ ಹೆಚ್ಚು ಜನ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಅಂತ. ನಿಸ್ಸಂಶಯವಾಗಿ ಅವರಿಗೆ ಒಂದೇ ಕಡೆ ಮತದಾನದ ಹಕ್ಕು ಲಭಿಸಬೇಕು. ಸೊ ನೀವು ಅದನ್ನು ಹೊರಗಡೆ ತೆಗಿತಾ ಬಂತು ಅಂತ ಹೇಳಿದ್ರೆ ಸರಿ ಸುಮಾರು 9 ಲಕ್ಷ ಜನಕ್ಕೆ ಅವ್ರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋದು ಕಾಳಜಿಯ ವಿಚಾರನೂ ಹೌದು, ಕುತೂಹಲದ ವಿಚಾರನೂ ಹೌದು, ಸಂಶಯದ ವಿಚಾರನೂ ಹೌದು. ಯಾಕೆಂದ್ರೆ ಭಾರತದ ಸಿಲಿಕಾನ್ ಸಿಟಿಯಲ್ಲಿ ಕೂತಿದ್ದೇವೆ ನಾವು. ಇದರಲ್ಲಿ ಬಹುತೇಕರು ಬೆಂಗಳೂರಿನಿಂದಾನೇ ಈ ನಂಬರ್ ಬಂದಿರುವಂಥ ಸಾಧ್ಯತೆಗಳು ಜಾಸ್ತಿ. ಇದು ಕೇವಲ ಮತದಾನ ಪ್ರಕ್ರಿಯೆಗಷ್ಟೇ ಸಂಬಂಧಪಟ್ಟಿರೋ ವಿಚಾರ ಅಲ್ಲ, ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರನೂ ಹೌದು. SIR ನಡಿಬೇಕೇ ಬೇಡವೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾತಾಡುವಂಥ ಹಕ್ಕಿಲ್ಲ ಆಸ್ ಆಫ್ ನಾವು. ಯಾಕೆ ಅಂತ ಹೇಳಿದ್ರೆ ಇದು ಸಂವಿಧಾನಾತ್ಮಕವಾಗಿ ಸಂವಿಧಾನ ಈ ರಾಷ್ಟ್ರಕ್ಕೆ ಕೊಟ್ಟಂಥ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಥವಾ
ನರಸಿಂಗರಾಯರ ಬಗ್ಗೆನೂ ನಾವು ಮಾತಾಡ್ತೇವೆ. ಆ ಮಹಾಮಹಿಮರು ದಿ ಫೌಂಡಿಂಗ್ ಫಾದರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಅವರೆಲ್ಲರೂ ಬಹಳ ದೊಡ್ಡ ದೂರಾಲೋಚನೆಯಿಂದ ಕೊಟ್ಟಂತ ಒಂದು ಪ್ರಕ್ರಿಯೆ ನಡೆದಿಲ್ವೇ ಇದುವರೆಗೆ ನಡ್ಕೊಂಡು ಬಂದಿದೆ. ಯಾಕೆ ಮೂಲದಲ್ಲಿ SIR ಮಾಡ್ತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಹಳ ಮುಖ್ಯವಾಗಿ ಮಹನೀಯರು ಹೇಳ್ತಾ ಇದ್ದಾಗೆ, ಯಾರು ಈ ಪ್ರಕ್ರಿಯೆಯಲ್ಲಿ ಸರ್ಕಾರದಿಂದ ನಿಯೋಜನೆಗೊಂಡು ತೊಡಗಿಸ್ಕೊಂಡಿದ್ದಾರೆ ಅವರಿಗೆ ವಾಟ್ ಮತ್ತೆ ಹೌ ಹೇಳ್ಕೊಟ್ಟಿದ್ದೀವಿ. ಇದು ಏನು ಮಾಡ್ತಾ ಇದ್ದೀವಿ, ಇದು ಹೇಗೆ ಮಾಡಬೇಕು ಹೇಳ್ಕೊಟ್ಟಿದ್ದೀವಿ. ಆದರೆ ವೈ ದಿಸ್ ಶುಡ್ ಬಿ ಡನ್ ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಒತ್ತನ್ನು ಕೊಡಬೇಕಿತ್ತು ತರಬೇತಿಯಲ್ಲಿ ಅನ್ನೋದು ಒಬ್ಬ ಸಂಶೋಧಕನಾಗಿ, ಸಮಾಜ ವಿಜ್ಞಾನಿಯಾಗಿ, ಶಿಕ್ಷಕನಾಗಿ ನನ್ನ ಭಾವನೆ. ಆಮೇಲೆ ಯಾರೆಲ್ಲ ಶಿಕ್ಷಕರು ಮತ್ತು ಬೇರೆ ಸರ್ಕಾರದ ಇಲಾಖೆಯ ಮಹನೀಯರು ಇದರಲ್ಲಿ ತೊಡಗಿಕೊಂಡು ಅಹರ್ನಿಶಿ ದುಡಿತಾ ಇದ್ದಾರೆ ಅವರಿಗೆ ನಾನು ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತೀನಿ. ಯಾಕೆಂದರೆ ನಿಮ್ಮ ಬಿಡವಿಲ್ಲದ ಬೇರೆ ಆದ್ಯತೆಗಳ ಮತ್ತೆ ಕೂಡ ನೀವು ಇದಕ್ಕೆ ಒಂದಷ್ಟು ನ್ಯಾಯ ಸಲ್ಲಿಸ್ತಾ ಇದ್ದೀರಾ ಅಂತ. ಈ ಮುಖ್ಯವಾಗಿ ನಮ್ಮಲ್ಲಿ ಮಾತ್ರ ನಡೀತಿದೆಯೇ ಅಥವಾ ಬೇರೆ ಕಡೆ ನಡೆದಿಲ್ವೇ ಅನ್ನೋ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಇದು ಒಂದು ವಿಶೇಷವಾದಂತಹ ಪ್ರಾವಿಷನ್. ಇದು ನಿಗದಿತ ಸಮಯದಲ್ಲಿ ಹೀಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸೂಚನೆಗಳು ಇಲ್ಲ. ಯಾಕೆ ಮಾಡ್ತಿದ್ದಾರೆ SIR ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ, ಕೆಲವೊಂದು ನಿರ್ದಿಷ್ಟವಾದಂತಹ ಗುರಿಗಳಿವೆ. ಮೊದಲನೇ ಗುರಿ ಪಾವಿತ್ರತೆಯನ್ನು ಕಾಪಾಡ್ಕೋಬೇಕಾಗಿದೆ. ಈಗ ಸಾಮಾನ್ಯಕ್ಕೆ ಒಂದು ಮದುವೆ ಆಯಿತು ಅಂತ ಹೇಳಿದ್ರೆ ಕನ್ಯಾದಾನ ಮಾಡಿಕೊಡ್ತಾರೆ. ಆಗ ಹಾಲನ್ನು ಹಾಕಿ, ಒಂದು ಕಾಯಿನಿಟ್ಟು ಹಾಲನ್ನು ಹಾಕಿ, ಯಾರು ಬೇಕಾದರೂ ಮಾಡ್ಬೋದಾ? ಪ್ರಜಾಪ್ರಭುತ್ವ ಅಲ್ಲ, ಎಲ್ಲರನ್ನೂ ಬಿಡಿ. ಆಹ್ವಾನಿತರಿಗೆಲ್ಲ ಹಕ್ಕಿಲ್ಲ. ಹುಡುಗಿಯ ಕಡೆಯವರಿಗೆ ಮಾತ್ರ ಹಕ್ಕು. ಯಾಕೆ ಅಂದರೆ ಅವರು ಕನ್ಯೆಯನ್ನು ದಾನ ಮಾಡಿಕೊಡ್ತಿದ್ದಾರೆ ಅಂಥೇಳಿ. ಗೋದಾನ, ಭೂದಾನ, ಸುವರ್ಣದಾನ, ಆ ದಾನ, ಈ ದಾನ, ಕನ್ಯಾದಾನ ಎಷ್ಟು ಪವಿತ್ರವೋ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅತಿ ಪವಿತ್ರವಾದಂತಹ ದಾನ ಯಾವುದು ಅಂತ ಹೇಳಿದ್ರೆ ಮತದಾನ. ಈ ಮತದಾನ ಯಾರು ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಹಕ್ಕಿದೆಯೋ ಅವರು ಮಾತ್ರ ಮಾಡಬೇಕು. ಎಲ್ಲಿ ಹಕ್ಕಿದೆಯೋ ಅಲ್ಲಿ ಮಾತ್ರ ಮಾಡಬೇಕು. ಯಾವಾಗ ಮಾಡಬೇಕೋ ಆವಾಗ ಮಾತ್ರ ಮಾಡಬೇಕು. ಈ ಒಂದು ಪಾವಿತ್ರತೆಯನ್ನು ಉಳಿಸಿಕೊಳ್ಳೋದಕ್ಕೆ, ಎತ್ತಿ ಹಿಡಿಯಲಿಕ್ಕೆ ಈ ವಿಶೇಷ ತೀವ್ರ ಪರಿಷ್ಕರಣೆಯಂತಹ ಒಂದು ಕಾರ್ಯಕ್ರಮ ಬೇಕಾಗುತ್ತೆ. ಎರಡನೆಯದು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ. ಡೇಟಾ ನೋಡ್ತಿದ್ರೆ ಈಗ ಏನಾಗುತ್ತೆ, ಎಲೆಕ್ಷನ್ ಕಮಿಷನ್ಗೂ ಕೂಡ ನಾವು ರಿಸೋರ್ಸಸ್ನ ಹಂಚಬೇಕಾಗುತ್ತೆ ಸರ್ಕಾರದ ಕಡೆಯಿಂದ. ಒಂದು ಚುನಾವಣೆಯಲ್ಲಿ 80 ಲಕ್ಷ ಜನ ಹೆಚ್ಚು ಮತದಾರ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಹಣ ಪೋಲಾಗ್ಲಿಲ್ವೇ ಅಲ್ಲಿ? ಅವರ ಸಂಖ್ಯೆನೇ ಇಲ್ಲ ಅಲ್ಲಿ. ಸೊ ನಾವು ಅಲ್ಲಿ ಪಾರದರ್ಶಕತೆಯನ್ನು ತರಬೇಕು. ಬಹಳ ಮುಖ್ಯವಾಗಿ ಈ ದೇಶ ಕಟ್ಟತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ನಾವು ಪ್ರಜೆಗಳೇ. ಸರ್ಕಾರ ಯಾರ್ದು ಅಂದರೆ ನಮ್ಮದೇ. ನಮ್ಮ ಪ್ರತಿನಿಧಿಯಾಗಿ ಒಬ್ಬ ವ್ಯಕ್ತಿ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಸಂಸತ್ತಿಗೋ ಅಥವಾ ವಿಧಾನಸಭೆಗೋ, ಆತ ನಿಜವಾಗಿಯೂ ನನ್ನ ಪ್ರತಿನಿಧಿಯೇ? ನಿಜವಾಗಿ ಪ್ರತಿನಿಧಿಸಲ್ಪಡಬೇಕಾದವರಿಂದ ಚುನಾಯಿತಗೊಂಡಿದ್ದಾನೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಸಮಗ್ರತೆಯ ಪ್ರಶ್ನೆ ನಿಸ್ಸಂಶಯವಾಗಿ ಎತ್ತಿ ಹಿಡಿಬೇಕಾಗುತ್ತೆ ನಾವು. ಸೊ ಪಾವಿತ್ರತೆಯನ್ನು ಕಾಪಾಡ್ಕೋಬೇಕು, ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕು, ಉತ್ತರದಾಯಿತ್ವವನ್ನು ಕಾಪಾಡ್ಕೋಬೇಕು, ಬಹಳ ಮುಖ್ಯವಾಗಿ ಸಮಗ್ರತೆಯನ್ನು ಕಾಪಾಡ್ಕೋಬೇಕು. ಇದರ ಜೊತೆಗೆ ಪಾಲಿಸಿ ಇಂಪ್ಲಿಕೇಶನ್ಸ್ಗೆ, ಫಿಸಿಕಲ್ ಇಂಪ್ಲಿಕೇಶನ್ಸ್ಗೆ ನಾವು ನೋಡಿದಾಗ ನಿಖರತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಈ 5 ಅಂಶಗಳನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿದ್ರೆ ಆವಾಗ ಈ ರೀತಿಯ ಒಂದು ಸ್ವಚ್ಛ ಭಾರತ ಅಭಿಯಾನ ನಡಿಬೇಕಾಗುತ್ತೆ. ಈಗ ನಮ್ಮ ದೇಹಕ್ಕೆ ನಾವು ಹೇಗೆ ಡಿಟಾಕ್ಸ್ ಮಾಡ್ಕೊಳ್ತೀವೋ, ಮತದಾರ ಪಟ್ಟಿ ಡಿಟಾಕ್ಸ್ ಆಗಬೇಕಾಗುತ್ತೆ. ಸತ್ತವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರನ್ನು ಹೊರಗಿಡಬೇಕಾಗುತ್ತೆ. ಯಾಕಂದ್ರೆ ಅವ್ರು ಬಂದು ಓಟ್ ಹಾಕಕ್ಕಾಗಲ್ಲ. ಅಥವಾ ಬಿಡ್ತೀರೇನೋ, ಓಡೋಗ್ತೀರಾ. ನಂಬರ್ 1. ನಂಬರ್ 2, ಯಾರು ಸ್ಥಳಾಂತರಗೊಂಡಿದ್ದಾರೆ ಅವರು ನಿಸ್ಸಂಶಯವಾಗಿ ಎಲ್ಲಿ ಸ್ಥಳಾಂತರಗೊಂಡಿದ್ದಾರೆ ಅಲ್ಲಿ ಮತದಾನ ಹಕ್ಕನ್ನು ಕೊಡಮಾಡಬೇಕಾದಂತಹ ಬಾಧ್ಯತೆ ಸರ್ಕಾರಕ್ಕಿದೆ. ಅಟ್ ದಿ ಸೇಮ್ ಟೈಮ್ ಅವ್ರು ಇಲ್ಲಿ ಬಂದು ಓಟ್ ಹಾಕದಿರೋ ಥರ ಡಬಲ್. ಆಮೇಲೆ ಇದು ಇತ್ತೀಚೆಗೆ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಕೇವಲ ಮತದಾರರ ಪಟ್ಟಿಗೆ ಸೇರ್ತಕ್ಕಂಥ 1950ರಿಂದ 70ರ ಪ್ರಕ್ರಿಯೆಯಿಂದ ಬಹು ದೀರ್ಘಕಾಲ ನಡ್ಕೊಂಡು ಬಂದಿದ್ದೀವಿ ನಾವು. ಕೇವಲ ವಿಶ್ವದ ಅತ್ಯಂತ ಪ್ರಾಚೀನ ಪ್ರಜಾಪ್ರಭುತ್ವ, ವಿಶ್ವದ 3ನೇ ಆರ್ಥಿಕ ಶಕ್ತಿ ಅಂತ ಹೇಳ್ಕೊಡ್ರೆ ಸಾಲದು, ಸಭ್ಯ ಸಮಾಜವೂ ಆಗ್ಬೇಕಲ್ವಾ? ಸಭ್ಯ ಸಮಾಜ ಯಾವುದು ಅಂದರೆ ಕಳ್ಳಾಟ ಇಲ್ದಿರೋದು, ಬೂತ್ಗಳನ್ನು ಲೂಟಿ ಮಾಡೋರು ಒಂದು ಕಾಲದಲ್ಲಿ. ಸೊ ಯಾವ ವ್ಯಕ್ತಿಗಳು ಇವತ್ತು ನಕಲಿ ಮತದಾರರನ್ನು ಇಟ್ಕೊಂಡು, ನಕಲಿ ಗುರುತಿನ ಚೀಟಿಗಳನ್ನು ಇಟ್ಕೊಂಡು, ಮತದಾರರಿಗೆ ಬೇರೆ ಬೇರೆ ಆಮಿಷಗಳನ್ನು ಒಡ್ಕೊಂಡು ಪತ್ರಭದ್ರ ಹಿತಾಸಕ್ತಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ವೋ, ಅವ್ರಿಗೆ ಯಾವುದೇ ಪಕ್ಷದವರಾಗಿರಲಿ ಅವರಿಗೆ ಪೆಟ್ಟು ಬೀಳ್ಬೇಕು. ಇದು ಪ್ರಭುತ್ವಕ್ಕೆ ಮಾರಕ. ಆ ಕಾರಣದಿಂದ ನಾವಿದನ್ನು ನೋಡಬೇಕೇ ಹೊರತು ಇಲ್ಲಿ ತಾಂತ್ರಿಕ ದೋಷಗಳಿಲ್ವಾ? ಇದೆ. ನಾವು ವಿ ಆರ್ ಎಕ್ಸಲೆಂಟ್ ಇನ್ ಪ್ಲಾನಿಂಗ್, ಬಟ್ ಸಮ್ ಹೌ ವೆರಿ ಪುವರ್ ಇನ್ ಎಕ್ಸಿಕ್ಯೂಷನ್. ಅದಕ್ಕೆ ಒಂದಷ್ಟು ಭಾವನಾತ್ಮಕವಾದಂಥ ಕಾರಣಗಳಿವೆ, ಕಾನೂನಾತ್ಮಕವಾದಂಥ ಕಾರಣಗಳಿವೆ, ತಾಂತ್ರಿಕ ಕಾರಣಗಳಿವೆ, ಪ್ರಾಯೋಗಿಕವಾದಂಥ ಕಾರಣಗಳು ಇವೆ. ಈ ಕಾರಣಗಳನ್ನು ಬಹುಶಃ ಕಲಿತು ಅಡ್ರೆಸ್ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಅದನ್ನು ಅನುಷ್ಠಾನ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಆಶಯ. ಯಾಕೆ ಅಂತ ಹೇಳಿದ್ರೆ SIR ಬೇಡವೇ? ನಿಸ್ಸಂಶಯವಾಗಬೇಕು. ಆಮೇಲೆ ಇದು ಕಾನೂನು, ಯಾರಾದರೂ SIRನ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಅಂಬೇಡ್ಕರ್ ವಿರೋಧಿಗಳು, ಅವರು ಸಂವಿಧಾನದ ವಿರೋಧಿಗಳು.
ರಾಷ್ಟ್ರ ವಿರೋಧಿಗಳು, ಗಾಂಧಿ ವಿರೋಧಿಗಳು, ಆಮೇಲೆ ಈ ದೇಶದ ವಿರೋಧಿಗಳು. ಯಾಕೆಂದ್ರೆ 3 ಬಹಳ ಮುಖ್ಯವಾದಂಥ ಕಾನೂನುಗಳಿವೆ ಇಲ್ಲಿ. ಸಂವಿಧಾನದ ಪರಿಚ್ಛೇದ 324ನೇ ಅಡಿನಲ್ಲಿ ಚುನಾವಣಾ ಆಯೋಗಕ್ಕೆ ಈ ಒಂದು ಅಧಿಕಾರ ಕೊಡಮಾಡಲ್ಪಟ್ಟಿದೆ. ಪ್ರಜಾಪ್ರತಿನಿಧಿ ಕಾಯ್ದೆ 1950ರದ್ದು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರ ಜೊತೆಗೆ ಈ ಮತದಾರರ ಸೇರ್ಪಡೆಗೆ ಸಂಬಂಧಪಟ್ಟಂತ ನಿಯಮಾವಳಿಗಳು 1960ರಿಂದ ಚಾಲನೆಯಲ್ಲಿದೆ. ನೀವು ಇದನ್ನ ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಸಂವಿಧಾನ ವಿರೋಧಿಗಳು. ಪ್ರಕ್ರಿಯೆಯಲ್ಲಿರ್ತಕ್ಕಂಥ ತೊಡಕುಗಳು ಸಹಜ. ಅದು ಚಿಕ್ಕ ದೇಶ ಅಲ್ಲ ಮೇಡಮ್, ನಮ್ದು ಒಂದು ಚಿಕ್ಕ ದೇಶ ಅಲ್ಲ. ಬಹಳ ದೊಡ್ಡ ಸಮಸ್ಯೆ ಇರೋದು ನಮ್ಮ ಗಾತ್ರ, ನಮ್ಮ ತೀವ್ರತೆ, ಮತ್ತೆ ಇಲ್ಲಿ ಅಡಕವಾಗಿರತಕ್ಕಂತ ಬಹುಶಾಸ್ತ್ರೀಯ ಆಯಾಮಗಳು. ಖಂಡಿತ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್ ಸೈಯದ್ ಸರ್, ಈಗ ಈ ಒಂದು ಅಂಕಿ ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಇದರಲ್ಲಿ ಒಂದು 21,253 ಜನ ಆ ಫಾರ್ಮ್ಗೆ ಸೈನ್ ಹಾಕೋದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ, ಇಷ್ಟ ಇಲ್ಲ ಅವರಿಗೆ ಅಂತ. ಇದು ಯಾವ ರೀಸನ್ಗೆ ಇರ್ಬೋದು? ಅವರು ಡೂಪ್ಲಿಕೇಟ್, ಅವರು 100% ಸಿಕ್ಕಾಕೊಳ್ತೀವಿ ಅಂತ. ಎರಡನೇ ಬಂದ ಮೇಡಮ್, ಈಗ 2002ನಲ್ಲಿ ಇದು ಆಗಿರೋದು, ಇದಾದ್ಮೇಲೆ ಈಗ 26ಗೆ ನಾವು ಬಂದ್ರೆ 14 ವರ್ಷ. ಇದು ಬಹಳ ದೊಡ್ಡ ಗ್ಯಾಪ್, ಇದು ಬಹಳ ದೊಡ್ಡ ಗ್ಯಾಪ್. ಈ ಬಾರಿ ಬಹಳ ಚಾಲೆಂಜಿಂಗ್ ಆಗಿದೆ. ಈ ಬಾರಿ ಬಹಳ ಚಾಲೆಂಜಿಂಗ್ ಆದ್ರೆ ಏನಾಗಿದೆ ಅಂದರೆ, ಈಗ ಸಿಬ್ಬಂದಿಗೆ ಭಾಳ ಕಷ್ಟ ಆಗಿದೆ. ಮನೆ ಹೋಗಿ ಮನೆ ಕೂತ್ಕೊಂಡು ಅವ್ರು ಊಟ ಇಲ್ಲ, ನೀರಿಲ್ಲ, ಬಸ್ನಲ್ಲಿ ಹೋಗಿ ಬೆಳಗ್ಗೆ ಇದ್ರೆ ಸಂಜೆ ಆದರೆ ಎಲ್ಲರಿಗೆ ಸ್ವಲ್ಪ ಕೆಲವು ಜನಕ್ಕೆ ಆರೋಗ್ಯ ಕೆಟ್ಟಾಗಿದೆ. ಇದು ಬಹಳ ದೊಡ್ಡ ಚಾಲೆಂಜಿಂಗ್. ಇದಕ್ಕೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಬಾರ್ದು. ಸ್ವಲ್ಪ ಕಡಿಮೆ ಗ್ಯಾಪ್ ಕೊಟ್ಟು ಮಾಡಿದ್ರೆ ಭಾಳ ಒಳ್ಳೇದಾಗತ್ತೆ. ನೋಡಿ, ಈ ಸಲ ಎಷ್ಟು ಜನ ಫ್ಲೆಶ್ ಔಟ್ ಆಗಿದೆ ಗೊತ್ತಾ? ಲಕ್ಷಾಂತರ ಜನ ಫ್ಲೆಶ್ ಔಟ್ ಆಗಿದೆ. ತಾವು ಹೇಳ್ತೀರಾ ಮೇಡಮ್, ಕಾರ್ನಲ್ಲಿ ಬಂದು ಇವತ್ತು ರಾಷನ್ ತಕೊಂಡು ಹೋಗ್ತಾ ಇದ್ದಾರೆ. ಕಾರ್ನಲ್ಲಿ ಬಂದು ತಾವು ನಾನು ನೋಡಿದ್ದೀನಿ, ನನಗೆ ನಾಚಿಕೆ ಆಗತ್ತೆ ಮೇಡಮ್. ಕೋಟ್ಯಾಂತರ ಜನ ಆ ಥರ ಇದ್ದಾರೆ. ಹಾಸ್ಪಿಟಲ್ನಲ್ಲಿ, ಜಯದೇವನಲ್ಲಿ ಬಡವರು ಕೂಲಿ ನಾಲಿ ಮಾಡೋವ್ರಿಗೆ ದಾರಿ ಇಲ್ಲ, ಶ್ರೀಮಂತರಿಗೆ ದಾರಿ ಇದ್ದಾರೆ. ಆ ಥರ ಅವರು ಗುರ್ತು ಚೀಟಿ ಪಡೆದುಕೊಂಡಿದ್ದಾರೆ ಮೇಡಮ್. ನಾಚಿಕೆ ಆಗಬೇಕು. ಭಾಳ ಕಷ್ಟ ದಿನ. ಒಳ್ಳೆ ಅವರು ಕೋಟ್ಯಾಂತರ ರೂಪಾಯಿ ಮಾಡೋರು ಬಂದು ಈ ಥರ ಸವಲತ್ತು ಪಡ್ಕೊಂಡಿದ್ದಾರೆ ಸರ್ಕಾರ ಹತ್ರ. ಅವ್ರಿಗೆಲ್ಲ ಈಗ ಚಾಟಿ ಬಿಸೆ ಟೈಮ್ ಬಂದಿದೆ. ಸೊ ಯಾರೆಲ್ಲ ರಿಜೆಕ್ಟ್ ಮಾಡಿದ್ದಾರೆ, ಸೈನ್ ಹಾಕಲ್ಲ ಅಂತ, ಅವ್ರು ಡೂಪ್ಲಿಕೇಟ್, 100% ಡೂಪ್ಲಿಕೇಟ್. ಭಯ ಯಾಕೆ? ಇಲ್ಲ ಅಂದ್ರೆ ನಾವು ಹೋಗಿ ಫೈಟ್ ಮಾಡ್ತೀನಿ. ನಾವು ಹುಟ್ಟಿರೋದು ಇಲ್ಲಿ, ನಮ್ಮ ತಾತ ಹುಟ್ಟಿರೋದು ನಾವು, ಇದು ನಮ್ಮ ದೇಶದ ಮಣ್ಣಿದೆ. ನಮಗೆ ಯಾಕೆ ಭಯ? ಆ ಥರ ಭಯ ಇರಬಾರ್ದು. ಬಟ್ ಭಾಳ ಒಳ್ಳೆ, ನಾನು ಹೇಳಂಗೆ 2002ನಲ್ಲಿ ಆಗಿರೋದು ಅಷ್ಟು ಸೀರಿಯಸ್ ಆಗಲಿಲ್ಲ. ಬಟ್ ಈ ಬಾರಿ ತುಂಬ ಸೀರಿಯಸ್ ಆಗಿದೆ. ಭಾಳ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಸಾರ್. ಭಾಳ ಒಳ್ಳೆ ಮಾತು ಹೇಳಿದ್ರು. ಭಾಳ ಖುಷಿ ಆಗುತ್ತೆ ಮೇಡಮ್. ಬಟ್ ಇದು ಆಗಬೇಕು. ನೆಕ್ಸ್ಟ್ ಟೈಮ್ ಲೇಟ್ ಆಗಬಾರ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿದ್ರೆ ಭಾಳ ಒಳ್ಳೇದು. ನಮ್ಮ ದೇಶ, ನಮ್ಮ ಹೆಮ್ಮೆ, ನಮ್ಮ ಪರಿಷ್ಕರಣೆ ಆಗ್ತಾ ಇರಬೇಕು. ನಳಿನಾ ಮೇಡಮ್, ಈಗ SIR ಮತ್ತೆ ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಪರಿಷ್ಕರಣೆ ಅಂತ ಈ ಶಾಲೆಯಲ್ಲಿ ಇರಬೇಕಾಗಿರುವಂತಹ ಟೀಚರ್ಸು ಈ ರೀತಿ ಕೆಲಸಗಳಲ್ಲಿ ಬಳಕೆ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಏನು ಬಯಲಿಗೆ ಅವರು ಬರಲೇಬೇಕಾಗಿದೆ ಮೇಡಮ್. ಯಾಕಂದರೆ ಅವ್ರಿಗೆ ಸಂಬಳ ಕೊಡೋದು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ, ಇಷ್ಟು ಅವರು ಪಾಠ ಮಾಡಿ, ನಮ್ಮ ಭವಿಷ್ಯದ ಏನು ನಮ್ಮ ಭಾರತದ ಭವಿಷ್ಯ ಮಕ್ಕಳು ಅವ್ರನ್ನ ಉದ್ಧಾರ ಮಾಡಿ ಅಂತ ಸಂಬಳ ಕೊಡೋದು. ಆದರೆ ಏನಾಗಿದೆ ಅಂದರೆ, ಅವರು ನಿಜವಾಗ್ಲೂ ಶಿಕ್ಷಕರೇ ನಮ್ಮ ಭಾರತದ ಏನು ಇದನ್ನ ಏನು ನಮ್ಮ ಭವಿಷ್ಯವನ್ನ ಕಟ್ಟಲಿಕ್ಕೆ ರುವಾರಿಗಳು. ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರನ್ನೇ ನಾವು ದಯಮಾಡಿ ಮಾಡಿ ನೀವು ಇದನ್ನ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ಪಾಪ ಅವರ ವಯೋಮಿತಿನ ನೋಡಿ ಕೊಡಬೇಕು. ಯಾಕಂದರೆ ಲಾಸ್ಟ್ ಒಂದು 6 months ಒಳಗೆ ಒಬ್ಬರು ಹೃದಯಾಘಾತದಿಂದ ತೀರೋದ್ರು. 50 ವರ್ಷದ ಮೇಲಾಗಿತ್ತು ಅವ್ರಿಗೆ. ಅಂದರೆ ವೈಯಕ್ತಿಕವಾಗಿ ಅವ್ರಿಗೂ ಏನು ಜವಾಬ್ದಾರಿಗಳು ಇಲ್ಲೇ ರಿಟೈರ್ಮೆಂಟ್ ತಗೊಳ್ಳೋಂಥ, ಈಗ ಸರ್ ಹೇಳ್ದಾಗೆ ನಮ್ಗೆ ಯಾಕಿದ್ ಬೇಕು, ಅಚ್ಚುಕಟ್ಟಾಗಿ ಮನೇಲಿ ಮಕ್ಕಳು ಹೆಂಡತಿ ಅಂತ ಇರೋಂಥ ವಯಸ್ಸಲ್ವಾ ಅಂತ ಎಷ್ಟೋ ಜನ ಶಿಕ್ಷಕರು ಆಲೋಚನೆ ಮಾಡಿದ್ದಾರೆ. ಆಮೇಲೆ ನಾವೆಲ್ಲ ಹೋಗ್ಬೇಕಾದ್ರೆ ಈ ರೋಡ್ ಗೊತ್ತಾ, ಈ ಅಡ್ರೆಸ್ ಗೊತ್ತಾ ಅಂತೆಲ್ಲ ಕೇಳ್ಕೊಂಡು ಕಳೆದ ವರ್ಷ ಹುಡುಕಾಡ್ತಿದ್ರು. ಇದೇ ಗುರುಪೂರ್ಣಿಮೆಗೆ ನಾನೆಲ್ಲೋ ಹೋಗುವಾಗ ಪಾಪ ಸರ್ ಒಬ್ರು 2 wheeler ಓಡಿಸ್ತಾ ಇದ್ದಾರೆ. ಟೀಚರು ಕುತ್ಕೊಳಕ್ ಓಡಾಡಕ್ಕಾಗಲ್ಲ ಅಂತ ಸ್ಯಾರಿ ಹಾಕಿಲ್ಲ ಅಯ್ಯಮ್ಮ, ಚೂಡಿದಾರ್ ಹಾಕೊಂಡು ಒದ್ದಾಡ್ಕೊಂಡು ಅಯ್ಯಮ್ಮ ನಡ್ಕೊಂಡು ಬರೋದು, ಅವರು ಬ್ಯಾಗು ಎಲ್ಲ ಇಟ್ಕೊಂಡು ಆ ಸರು ಸ್ಕೂಟಿಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಆ ಚಿತ್ರನ ನನಗೆ ಕೇಳಿದ್ರು ಅಡ್ರೆಸ್ಸು ಎಲ್ಲಿ ಇದ್ರ ನೆಲಮಂಗಲದಿಂದ ಈಚೆಗೆ ಬರ್ತಾ. ನಾನು ಇಲ್ಲ ಮೇಡಮ್, ನಂದು ಈ ಏರಿಯಾ ಅಲ್ಲ, ನಾನು ಬೆಂಗಳೂರು ಸಿಟಿ. ಬಟ್ ಇಲ್ಲಿ ನೀವು ಅಡ್ರೆಸ್ ಕೇಳ್ಬೇಕಂದಿದ್ರೆ ಅಂಗಡಿ ಒಳಗಿರೋರ್ನ, ಈ ಮನೆ ಒಳಗಡೆ ಇರ್ತಾರಲ್ಲ ಅವ್ರನ್ನ ಕೇಳಿ. ದಾರಿ ಹೋಗ್ರು ಏನು ಪ್ರಯೋಜನ ಇಲ್ಲ, ನೀವು ಆಲ್ರೆಡಿ ಟೈರ್ಡ್ ಆಗಿರ್ತೀರಾ. ಅಂದ್ರೆ ಎಷ್ಟು ಒತ್ತಡ ಇದು ಅಂತಂದ್ರೆ, ಪಾಠ ಪಠ್ಯದ ತಯಾರಿ
ಮತ್ತೆ ಪಾಠ ಮುಗಿಸ್ಕೊಂಡು ಪರೀಕ್ಷೆಗಳನ್ನ ಮಾಡಿ ಮೌಲ್ಯಮಾಪನ ಮಾಡಿ ಅಲ್ಲಿ ಇರುವಂತ ಶಿಕ್ಷಕರನ್ನ ಈ ದೇಶದ ಒಂದು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ತಗೋತಾ ಇರೋದ್ರಿಂದ ನಾವು ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕಾಗತ್ತೆ ಕರ್ತವ್ಯ ಅನ್ನೋ ಒಂದು ದೃಷ್ಟಿಯಿಂದ. ಮತ್ತೆ ಅವರು ಏನು ನಮ್ಮ ನಿರುದ್ಯೋಗಿ ವ್ಯಕ್ತಿಗಳಿದ್ದಾರೆ, ನಿರುದ್ಯೋಗಿಗಳಿಗೆ ಇಂಥ ಅವಕಾಶಗಳನ್ನ ಕೊಡಬೇಕು ಮೇಡಮ್. ಆಪ್ಷನಲ್ ಆಗಿ ನಮ್ಮ ಸರ್ಕಾರ ಕೇವಲ ಶಿಕ್ಷಕರಿಗೆ ಕೊಟ್ಟು ಅವ್ರನ್ನ ಬಾಳ್ಗೆಡ್ಸಕ್ಕಿಂತ ಅಲ್ಲ, ವಿ ಹ್ಯಾವ್ ಟು ವರ್ಕ್ ಫಾರ್ ಅವರ್ ಕಾನ್ಸ್ಟಿಟ್ಯೂಷನಲ್ ಅದೆಲ್ಲ ಅವಕಾಶಗಳಿಗೆ ನಾವು ಹೆಮ್ಮೆಯಾಗಿ ನಾವು ಕೆಲಸ ಮಾಡ್ಲೇಬೇಕಾಗುತ್ತೆ ಸಿಕ್ಕಾಗ. ಆದ್ರೆ ನಿರುದ್ಯೋಗಿ ಯುವಕರಿಗೆ ಯೂನಿವರ್ಸಿಟೀಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, PhD ಮಾಡ್ತಿರ್ತಾರೆ, MA ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಒಂದು ಪಾರ್ಟ್ ಟೈಮ್ ಅವಕಾಶ ನಿಮ್ಮ ದೇಶಕ್ಕೋಸ್ಕರ ನೀವು ಮಾಡ್ರಿ ಅಂತ ಹೇಳಿದ್ರೆ ತುಂಬಾ ಒಂದು ಖುಷಿಯಿಂದ ಅವರು ಮಾಡೇ ಮಾಡ್ತಾರೆ. ಯಾಕಂದ್ರೆ ಏನೋ ನಮ್ಗೆ ಕೊಟ್ಟಿದ್ದಾರೆ ಅಸೈನ್ಮೆಂಟು, ಆಪ್ಷನಲ್ ಅನ್ನೋಕ್ಕಿಂತನೂ ಮಾಡಲೇಬೇಕು, ನಿಮ್ಗೆ ಇದರಿಂದ ಒಂದು ಅಷ್ಟು ಗ್ರೇಸ್ ಮಾರ್ಕ್ಸು ಏನೋ ಒಂದು ಸಿಗತ್ತೆ ಅನ್ನುವಂಥದ್ದು ಮಾಡಿದ್ರೆ ಸರ್ಕಾರ ಅದೆಲ್ಲ ಒಂದು ಧನಾತ್ಮಕ ಇಂಪ್ಯಾಕ್ಟ್ ಮಾಡತ್ತೆ ಅಂತ. ಯಾಕಂದ್ರೆ ಕೇವಲ ಶಿಕ್ಷಕರಿಂದ ಅಷ್ಟೇ ಇದೆಲ್ಲ ಆಗುವಂಥದ್ದಲ್ಲ. ಅವ್ರೀಗ ಆದ್ರೆ ಇಷ್ಟು ವರ್ಷದಿಂದ ನಾವು ನೋಡಿದಂಗೆ ಶಿಕ್ಷಕರೇ ಇದನ್ನೆಲ್ಲ ನಡ್ಸ್ಕೊಂಡ್ ಬರ್ತಾ ಇರೋದು. ಆದ್ರೆ ಕೆಲಸವಿಲ್ಲದೆ ಅದೆಷ್ಟೋ ಲಕ್ಷ ಜನ, ಅದೆಷ್ಟೋ ಕೋಟಿ ಜನ ನಮ್ಮ ಎಷ್ಟು ಯೂತ್ಸ್ ಇರೋದು ನಮ್ಮ ದೇಶದಲ್ಲಿ, ಎಷ್ಟು ನಿರುದ್ಯೋಗಿಗಳಿರೋದು ನಮ್ಮ ದೇಶದಲ್ಲಿ. ಅಂಥವ್ರನ್ನ ಯಾಕೆ ತೊಡಗಿಸ್ಕೋಬಾರ್ದು? ಅವರಿಗೂ ಒಂಚೂರು ಓಡಿನೋ ಏನೋ ಒಂದಷ್ಟು ಓಡಾಡ್ಲಿಕ್ಕೆ ಕಾಸು ಕೊಟ್ರೆ TAD ಒದಗಿಸಿದ್ರೆ ಅದನ್ನ ಒಂದು ಮಿತಿಯಲ್ಲಿ ಈ ಒಂದು ಸ್ಕೂಲ್ನ ಒಂದು ಮಿತಿಯಲ್ಲಿ ನೀವು ಕೆಲಸ ಮಾಡಿ, ಅಲ್ಲಿ ನಿಮ್ಮ ಜೊತೆಗೆ ಒಬ್ರು ಶಿಕ್ಷಕರು ಬರ್ತಾರೆ ಅಂದಾಗ ಶಿಕ್ಷಕರಿಗೂ ಹಗುರಾಗುತ್ತೆ, ಆ ನಿರುದ್ಯೋಗಿ ವಿದ್ಯಾರ್ಥಿಗೂ ಅಥವಾ ಸಂಶೋಧನಾ ಮಾಡುವಂತ ವ್ಯಕ್ತಿಗೂ ಈ ನೆಲದ ಕೆಲಸ ಗೊತ್ತಾಗುತ್ತಲ್ಲ, ಈ ನೆಲ, ಈ ಊರು ಎಷ್ಟು ದೊಡ್ಡದು, ಈ ಊರಿನ ಸಮಸ್ಯೆಗಳೇನು. ಶಿಕ್ಷಕರ ಜೊತೆಗೆ ಪದವಿ ಮತ್ತು ಪದವಿಯ ಗಿಂತ ಉನ್ನತವಾಗಿರುವಂತ ಶಿಕ್ಷಣವನ್ನ ಪಡೆಯುತ್ತಾ ಇರುವಂತಹ MA ಓದ್ತಾ ಇರೋರು, ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಿರೋರು, ಮತ್ತೆ ಆಸಕ್ತ ಪ್ರಜೆಗಳು, ಗೃಹಿಣಿಯರು ಇರ್ತಾರೆ, ಎಲ್ಲೋ ಒಂದು ಇಂಟ್ರೆಸ್ಟ್ ಇದೆ. ಮತ್ತೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಕೆಲವು ಕಾರ್ಪೊರೇಟ್ ಕಂಪನಿಗಳು ನಡೆಸ್ತಾ ಇರ್ತವೆ. ಇದು ಓಪನ್ ಟು ಆಲ್ ಅಂತ ಕೊಟ್ರೆ ಏನಾಗುತ್ತೆ, ನಮ್ ದೇಶಕ್ಕೋಸ್ಕರ ನಾನೇನೋ ಒಂದು ವಾಲಂಟಿಯರ್ ಆಗಿ ಬಂದು ಸ್ವಯಂ ಸೇವಕರಾಗಿ ಬಂದು ಕೆಲಸ ಮಾಡುವಂತ ಅವಕಾಶ ಇರುತ್ತೆ. ನಾನು ವಾರ ಇಡೀ ಕೆಲಸ ಮಾಡ್ತೀನಿ, ಈಗ ಶನಿವಾರ ಭಾನುವಾರ ನಾನು ಸಮಯ ಇದೆ ಅಂದಾಗ ಆ ವ್ಯಕ್ತಿಗಳು ಬಂದು ಈ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವಂತವ್ರು ಬಂದು ಆ ಶನಿವಾರ ಒಂದನ್ನ ದೇಶಕ್ಕೋಸ್ಕರ ಒಂದು ಮಾಡಿದ್ರೆ ಏನಾಗುತ್ತೆ, ಏನೋ ಅವ್ರು ಕಳ್ಕೊಳ್ಳೋದಿಲ್ಲ, ಒಂದು ಅನುಭವ, ಈ ನೆಲದ ಕಷ್ಟ ಏನು, ಈ ಏನ್ ಶಿಕ್ಷಕರ ಕಷ್ಟ ಏನು, ಮತ್ತೆ ಈ ಚಾಲೆಂಜಸ್ ಏನಿದೆ, ಮತ್ತೆ ಅವರು ಹೇಳ್ಬಹುದು, ಅವ್ರ ಹತ್ರ ತಂತ್ರಾಂಶ ಗೊತ್ತಿರುತ್ತೆ, ಮತ್ತೆ ಅವರು ಇದಕ್ಕೆ ರೀಚ್ ವಿತ್. ಈಗ ಶಿಕ್ಷಕರು ಮಾತಾಡಕ್ಕಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಯಾಕಂದ್ರೆ ಪ್ರೋಟೋಕಾಲ್, ಅವರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಸರ್ಕಾರ ಅವರು ಮೇಲಿರುತ್ತೆ, ಆದ್ರೆ ಪಬ್ಲಿಕ್ಸ್ ದೇ ಕ್ಯಾನ್ ಟಾಕ್. ಇಂಥ ಕಷ್ಟ ಇದೆ, ನಮ್ಗೆ ಈ ತರದೊಂದು ಸಹಾಯ ಮಾಡಿ ಅಂತ, ಈ ತರದೊಂದು ಇಂಪ್ಯಾಕ್ಟ್ ಮಾಡಬಹುದು. ಈ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಲಕ್ಷ್ಮೀ ಸರ್, ನಿಮ್ ಜೊತೆ ಮಾತಾಡ್ತೀನಿ ಮತ್ತೆ. ಈಗ SIR ಪ್ರಾಸೆಸ್ ಆರಂಭವಾದಾಗ ಒಂದಷ್ಟು ವಿಡಿಯೋಗಳು ಎಲ್ಲಾ ಕಡೆ ಹರಿದಾಡ್ತಾ ಇತ್ತು, ಅಂದ್ರೆ ಈ ದಾರಿಯಲ್ಲಿ ಹಾಗೆ ಈ ಸಮುದಾಯ ಭವನಗಳಲ್ಲಿ ಈ ಫಾರ್ಮ್ಗಳನ್ನ ಹಂಚ್ತಾ ಇದ್ರು. ಹೀಗಾಗಿ ಈಗ ಬಂದಿರುವಂತಹ ಅಂಕಿ ಅಂಶಗಳನ್ನ ನಂಬೋದು ಹೇಗೆ? ಎಸ್ ಮೇಡಮ್ ಹೇಳ್ತಾ ಇದ್ರು, ಅದಕ್ಕೆ ನೀವೇನೋ ಆಡ್ ಆನ್ ಮಾಡಬೇಕು ಅಂತ ಹೇಳಿದ್ರಿ ಸರ್, ಹೇಳಿ. ಭಗಿನಿ ಹೇಳಿದಂಥ ವಿಚಾರ ಸ್ವಾಗತಾರ್ಹವೇ, ಆದರೆ ಇದರಲ್ಲಿ ಒಂದು ತಾಂತ್ರಿಕವಾದಂಥ ಸವಾಲಿದೆ. ರಾಷ್ಟ್ರ ನಿರ್ಮಾಣ ಅನ್ನುವಂಥದ್ದು ಬಹಳ ಸುದೀರ್ಘವಾದಂಥ ಪ್ರಕ್ರಿಯೆ. ನಿಜವಾದ ರಾಷ್ಟ್ರ ನಿರ್ಮಾತೃಗಳು ಯಾರು ಅಂತ ಹೇಳಿದ್ರೆ ಶಿಕ್ಷಕರು ಅಂದರೆ ಶಿಕ್ಷಕಿಯರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು. ದಿ ಡೆಸ್ಟಿನಿ ಆಫ್ ದಿ ಕಂಟ್ರಿ ಶೇಪ್ಡ್ ಇನ್ ದ ಕ್ಲಾಸ್ ರೂಮ್ಸ್ ಅಂತ ಹೇಳ್ತೀವಿ. ಅದ್ರ ಭಾರ ಹೊತ್ತಿರೋರು ಶಿಲ್ಪಿಗಳು ಯಾರು ಅಂದರೆ ಟೀಚರ್ಸು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಶುದ್ಧೀಕರಣ ಇದೆಯಲ್ಲ, ಇದು ಕೂಡ ರಾಷ್ಟ್ರ ನಿರ್ಮಾಣದ ಬಹುದೊಡ್ಡ ಒಂದು ಕ್ರಮ, ಬಹುದೊಡ್ಡದ ಒಂದು ಹಂತ. ಈ ಹಂತದಲ್ಲಿ ನಾವು ಎಷ್ಟು ಎಚ್ಚರ ತಪ್ಪದೆ, ಎಷ್ಟು ವಿಶ್ವಾಸಾರ್ಹತೆಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಪಾರದರ್ಶಕವಾಗಿ ವಸ್ತುನಿಷ್ಠವಾಗಿ ನಾವು ಈ ಪ್ರಕ್ರಿಯೆಯನ್ನು ನಡೆಸ್ಕೊಳ್ತೀವಿ, ಫಲ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ವಾಲಂಟಿಯರ್ಸನ್ನು ಜಾಯಿನ್ ಮಾಡ್ಕೊಳ್ತೀನಿ ಅಂದಾಗ ಸರ್ಕಾರದ ವ್ಯವಸ್ಥೆ ಅಂತ ಏನಿದೆಯಲ್ಲ, ಅದಕ್ಕೆ ಆ ನಿಯಂತ್ರಣ ಹತೋಟಿ ಇರಲ್ಲ, ಕಂಟ್ರೋಲ್ ಇರಲ್ಲ ಅಂತ. ಆಮೇಲೆ ಪ್ರತಿ ಬಾರಿ ಶಿಕ್ಷಕರನ್ನ ಎಲ್ಲದಕ್ಕೂ ಬಳಸ್ಕೊಂಡಾಗ ಒಬ್ಬ ತರಬೇತಿ ಪಡೆದಂಥ ಶಿಕ್ಷಕನಾಗಿ, ಟೀಚರ್ ಎಜುಕೇಟರ್ ಆಗಿ, ನನ್ನ ಮನೇಲಿ ಒಬ್ಬ ಟೀಚರ್ ಇದ್ದಾನೆ, ನಮ್ಮ ದೊಡ್ಡಣ್ಣ, ಅದು ಬೇಸರ ಅಂತ ಅನ್ಸುತ್ತೆ, ಎಲ್ಲದಕ್ಕೂ ಬಳಸ್ಕೊಳ್ತಿದಾರಲ್ಲಪ್ಪ, ಏನು ಕಷ್ಟಪಡ್ತಾರೆ ಅಂತಂದು. ಬಟ್ ಸರ್ಕಾರದ ಬಳಿ ಇರುವಂತಹ ಅತಿ ದೊಡ್ಡ ಸೇನಾ ತುಕಡಿ ಯಾರು ಅಂತ ಹೇಳಿದ್ರೆ ಶಿಕ್ಷಕರು. 60,000 ಶಾಲೆಗಳಿವೆ. ಒಂದು ಶಾಲೆಯಿಂದ 2 ಟೀಚರ್ಸ್ ಅಂತ ತಗೊಂಡ್ರು ದಿಢೀರ್ ಅಂತ ನಾಳೆ ಬೆಳಗ್ಗೆ ಒಂದು ವಾರದೊಳಗಡೆ ನಾನೊಂದು ಸೇನಾಪಡೆನ ತಯಾರು ಮಾಡಬೇಕು ಒಂದು ಯೋಜನೆಗೆ ಅಂದ್ರೆ ಸರ್ಕಾರಕ್ಕೆ ಸುಲಲಿತವಾಗಿ ವಿಶ್ವಾಸಾರ್ಹತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಕೆಲಸ ಮಾಡುವಂಥ ಯಾವುದಾದ್ರೂ ಒಂದು ಸೇನಾ ತುಕಡಿ ಸಿಗುತ್ತೆ ಅಂದ್ರೆ ಆ ಕಾಲಾಳುಗಳು ಬಂದು ನಮ್ಮ ಟೀಚರ್ಸು. ಅವರ ಸಂಯಮಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸವಾಲಿದೆ,
ಬಹುಶಃ ಇನ್ನೊಂದು ಸ್ವಲ್ಪ ವ್ಯವಸ್ಥಿತವಾಗಿ ಇದನ್ನು ಯೋಚನೆ ಮಾಡಿಕೊಂಡು ತಾಯಿ ಹೃದಯದಿಂದ ಕೆಲಸ ಮಾಡಬೇಕು. ಯಾರು ಇದು ನಿಯೋಜನೆ ಮಾಡ್ತಾರಲ್ಲ ಹೌದು. ಅವರ ಆರೋಗ್ಯದ ಪರಿಸ್ಥಿತಿ ಏನು, ವಯೋಮಿತಿ ಏನಿದೆ, ಆಮೇಲೆ ಈ ತಾಂತ್ರಿಕ ಪರಿಣತಿ ಅವ್ರಿಗೆ ಇದೆಯೇ, ಆಮೇಲೆ ಟೀಚರ್ಸ್ನೇ ಯಾಕೆ ಇದಕ್ಕೆ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಟೀಚರ್ ಇಸ್ ಎ ವೆರಿ ಸ್ಟ್ರಾಂಗ್ ಪಿಲ್ಲರ್ ಇನ್ ದ ಕಮ್ಯುನಿಟಿ. ಸಮುದಾಯದ ಜೊತೆ ಬಹಳ ಅತ್ಯುತ್ತಮವಾದಂತಹ ಸಂಪರ್ಕವನ್ನ ನಿರಂತರವಾಗಿ ಅಹರ್ನಿಶಿ ಹೊಂದಿರೋ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಟೀಚರ್. ಟೀಚರ್ಸ್ ಅಂತ ಹಾಗಾಗಿ ಈ ಕೆಲಸ ಸುಲಲಿತವಾಗುತ್ತೆ ಅನ್ನೋದು ಕೂಡ ಮತ್ತೊಂದು ಕಾರಣ. ವಾಲಂಟಿಯರ್ಸ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು ಬಹಳ ನಾವು ಸ್ವಾಗತಿಸಬೇಕಾದಂತಹ ಕ್ರಮ ಆಗಿದ್ರೂ ಕೂಡ ವಿಶ್ವಾಸಾರ್ಹತೆಯ ಪ್ರಶ್ನೆ ಬರುತ್ತೆ. ನಾಳೆ ದಿವಸ ಈಗ ನೀವು ಚೌಲ್ಟ್ರಿಗಳಲ್ಲಿ ಸೇರಿಸ್ಕೊಂಡು ಮಾಡ್ತಿದ್ದಾರೆ, ಟೀಚರ್ಸ್ನ ನಿಯೋಜನೆ ಮಾಡಿನೇ ಈ ಮಟ್ಟದ ದುರಂತಗಳು ನಡೀತಾ ಇದೆ. ಇನ್ನು ನೀವು ವಾಲಂಟಿಯರ್ಸ್ ಅನ್ನ ದೋಸ್ ಹೂ ಆರ್ ಬಿಯಾಂಡ್ ದಿ ಕಂಟ್ರೋಲ್ ಆಫ್ ಗವರ್ಮೆಂಟ್ ಅನ್ನ ತಗೊಂಡ್ರೆ ಅಲ್ಲ, ನಿಮ್ಮ ರೆಗ್ಯುಲೇಷನ್ ಏನಿದೆ ನಮಗೆ. ನಾಳೆ ದಿವಸ ನಾವು ಉತ್ತರದಾಯಿತ್ವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಗವರ್ಮೆಂಟ್ ಎಂಪ್ಲಾಯೀಸ್ ಕಡೆಯಿಂದ. ಖಾಸಗಿಯವರಿಂದ ನೀವು ಅದು ಮಾಡೋದಕ್ಕೆ ಕಷ್ಟ ಆಗ್ತದೆ. ಬಹುಶಃ ಆ ಕಾರಣದಿಂದ ಮತ್ತೆ ಆ ಸಂಖ್ಯೆ ಇದೆಯಲ್ಲ, ಒಂದು ಲಕ್ಷ ಜನ ಟೀಚರ್ಸ್ ನಿಮಗೆ ಸುಲಭವಾಗಿ ಸಿಕ್ಬಿಡ್ತಾರೆ ಅನ್ನೋದು ಬಹಳ ದೊಡ್ಡ ತಾಂತ್ರಿಕವಾದಂತ ಒಂದು. ಮಾತಾಡ್ತೀನಿ ಇನ್ನು ಲಕ್ಷ್ಮೀ ಸರ್, ನೀವಾಗ್ಲೇ ಹೇಳ್ತಾ ಇದ್ರಿ ಸ್ವಲ್ಪ ಅಬ್ಜೆಕ್ಷನ್ ಇದೆ. ನೀವು 1 ಲಕ್ಷ ಜನ ಟಕ್ ಅಂತ ಸಿಗ್ತಾರೆ ಅಂದ್ರೆ ಅಲ್ಲಿ ಎದುರುಗಡೆ ಇರೋ 100 ಲಕ್ಷ ಜನ ಮಕ್ಕಳು ಅವರ ತರಗತಿ ಇಲ್ದೇನೆ ಇಷ್ಟು ದಿನ ಇಷ್ಟು 1 ತಿಂಗಳ ಕಾಲ ಅವ್ರೇನ್ ಮಾಡ್ಬೇಕು? ಆಲ್ರೆಡಿ ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರೋದೇ ಸಂಖ್ಯೆ ಕಡಿಮೆ ಇದೆ ಟೀಚರ್ಸ್ದು. ಅದರಲ್ಲಿ ನೀವು ಅತಿಥಿ ಶಿಕ್ಷಕರು, ಆತಿಥ್ಯ ಶಿಕ್ಷಕರು ಇದೆಲ್ಲ ಮಾಡ್ತಾ ಇದ್ದೀರಿ. ಅಲ್ಲಿ ನೀವು ಪರ್ಮನೆಂಟ್ ಆಗಿ ಟೀಚರ್ಸ್ ತಗೊಳಕ್ ರೆಡಿ ಇಲ್ಲ. ಇನ್ನಿಷ್ಟು ಕೆಲ ಕಾಲ ಕಳೆದ್ರೆ ಇದೊಂದು ಸಂಪ್ರದಾಯ ಆಗ್ಬಿಟ್ಟಿದೆ. ಶಾಲೆಗಳ ಟೀಚರ್ಸ್ ಅನ್ನ ಗುರಿ ಕತೆ ಲೆಕ್ಕ ಹಾಕಕ್ಕಿಂತ ಹಿಡಿದು ಏನ್ ಮಾಡಕ್ಕೂ ನೀವೇ ಸರಿ ಅನ್ನೋದೊಂದು ಸಂಪ್ರದಾಯ ತರ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೀವಿ ನಾವು. ನನ್ ದೊಡ್ಡ ಅಬ್ಜೆಕ್ಷನ್ ಇದೆ ಇದಕ್ಕೆ. ಯಾಕೆ ಬೇರೆ ಇಲಾಖೆಗಳಿಲ್ವಾ? ಪಂಚಾಯತ್ ರಾಜ್ ಇಲಾಖೆ ಇದೆ, ಅಲ್ಲೊಂದು ಗ್ರಾಮ ಪಂಚಾಯತ್ ಇದೆ. ಕೊಡ್ರಿ ಗ್ರಾಮ ಪಂಚಾಯತಿಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಮಾಡಿದ್ವಿ, ವಿ ಅನ್ನ ತೆಗ್ದಾಕಿ, ಕೆಲ್ಸ ಇಲ್ಲ ಅವನಿಗೆ ಅಂತ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೆಳಗಡೆ ಇವ್ ಮೇಡಮ್ ಹೇಳ್ದಂಗೆ ಒಂದಷ್ಟು ಜನ ವಾಲಂಟಿಯರ್ಸ್ ಕೊಡಿ. ಅವರಲ್ಲೇ ಯಾರು ಡಿಗ್ರಿ ಓದ್ಕೊಂಡಿದ್ದಾರೆ, ನೀವು ಇವರಿಗೆ BLO ಮಾಡ್ಬಿಟ್ಟು 8,000 10,000 ಕೊಡ್ತಿದ್ರಿ, ಅವ್ರಿಗೆ ಕೊಡಿ ವಾಲಂಟಿಯರ್ ಆಗಿ. ಅವನು ಅವರ ಒಂದು ಏನೋ ಮ್ಯಾನೇಜ್ಮೆಂಟ್ ಅಲ್ಲಿ ಅವ್ರ ಅಬ್ಸರ್ವೇಷನ್ ಅಲ್ಲಿ ಕೆಲಸ ಮಾಡ್ಲಿ. ಅವನು ನೀವು ಯಾಕಪ್ಪ ಒಂದು 10 ವರ್ಷ 20 ವರ್ಷ ಕಾಯ್ತೀರಿ ಒಂದು ಪರಿಷ್ಕರಣೆ ಮಾಡಕ್ಕೆ? ಸತ್ತೋದೊಂದು ತೆಗ್ದಾಗ 10 ವರ್ಷ ಕಾಯ್ಬೇಕಾ? ನಿಮ್ಮ ವ್ಯವಸ್ಥೆಯಲ್ಲಿ ಎಷ್ಟು ತಾಂತ್ರಿಕವಾಗಿ ನಾವು ಎಲ್ಲ ಮುಂದುವರೆದಿವಿ. ಸಿಲಿಕಾನ್ ಸಿಟಿ ಸಾರ್ ಹೇಳ್ದಂಗೆ ಸಿಲಿಕಾನ್ ಸಿಟಿಯಲ್ಲಿ ಕೂತಿದೀವಪ್ಪ. ಈ ಸಿಲಿಕಾನ್ ಸಿಟಿಯಲ್ಲಿ ಕೂತ್ಕೊಂಡು 2 ಕಡೆ ವೋಟರ್ ID ಕೊಡ್ತೀಯಾ ಅಂತಂದ್ರೆ ಇನ್ನೆಂತ ಚುನಾವಣಾ ಆಯೋಗ ಇಟ್ಕೊಂಡಿದ್ದೀರಿ ನಾವು? ನನಗೆ ಚುನಾವಣಾ ಆಯೋಗದ ಬಗ್ಗೆ ಟೆಕ್ನಾಲಜಿ ಲಿಂಕ್ ಆಗಿರುತ್ತಲ್ವಾ, ಅದು ಹೆಂಗ್ ಅಲ್ವಾ? ನಾನು ಅದನ್ನೇ ಯೋಚನೆ ಮಾಡೋದು. ಅಸಮಾಧಾನ ಇದೆ, ಸಂಪೂರ್ಣ ಚುನಾವಣಾ ಆಯೋಗ ಬದಲಾಗಬೇಕು. ಇರ್ಲಿ, ಅವರು ಅಂಬೇಡ್ಕರ್ ಬರೆದಿದ್ದಾರೆ, ಸಂವಿಧಾನ ಬರೆದಿದ್ದಾರೆ, ಎಲ್ಲ ಒಪ್ಕೊಂಡು ಅದೆಲ್ಲ ಕಾನೂನಿದೆ, ಎಲ್ಲ ಇದೆ ಕರೆಕ್ಟ್ ಆಗಿ. ನಮ್ಮಲ್ಲಿರೋ ಕಾನೂನುಗಳಲ್ಲಿ ಯಾವುದಲ್ಲೂ ಲೂಪ್ ಹೋಲ್ಸ್ ಇಲ್ಲ. ಆ ತರನೇ ಕಾನೂನನ್ನು ಮಾಡಿದ್ದಾರೆ. ಆದ್ರೆ ಲೂಪ್ ಹೋಲ್ಸ್ ನಾವು ಹುಡುಕ್ತಿವಿ, ತೆಗಿತೀವಿ, ಬಿಡಲ್ಲ. ಹಾಗಾದ್ರೆ ಅದನ್ನ ಮುಚ್ಚಕ್ ನಮ್ದೇನು? ನಾನು ಲಾಸ್ಟ್ ಚರ್ಚೆಯಲ್ಲೂ ಇದನ್ನೇ ಎತ್ತಿದ್ದೆ. ನೀವು ಒಂದ್ ಕಡೆ ವೋಟರ್ ಐಡಿ, ನೀನ್ ವೋಟರ್ ಐಡಿ ಚೇಂಜ್ ಮಾಡ್ಬೇಕಪ್ಪ, ಇನ್ನೊಂದೂರ್ಗೆ ಹೋಗ್ತೀಯಪ್ಪ, ಅಲ್ಲೋಗಿ ಅಪ್ಲೈ ಮಾಡು, ಇಲ್ಲಿ ತೆಗ್ದಾಕು, ಅಲ್ಲಿ ಸೇರ್ಸು. ಮಾಡಕ್ಕಾಗಲ್ವಾ? ಮಾಡ್ಬೋದು. ಹೆಬ್ಬೆರಳು ಇಟ್ಬಿಟ್ಟು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನೀನು ಅಕ್ಕಿ ತಗೋಬಹುದು ಅಂತ ಹೇಳುವಾಗ ಹೆಬ್ಬೆರಳು ಇಟ್ಬಿಟ್ಟು ವೋಟರ್ ID ಚೇಂಜ್ ಮಾಡಿಸ್ಕೊಳಕ್ ಆಗಲ್ವಾ? ಸತ್ತೋಗಿರೋನು ಊರಲ್ಲಿರೋನ್ಗೆ ಒಬ್ಬಂಗೆ ವಾಲಂಟಿಯರ್ ಕೊಟ್ಟು ಗ್ರಾಮ ಪಂಚಾಯತಿಲಿ ವಾರಕ್ಕೆ 2 ದಿನ ಕೆಲಸ ಮಾಡಪ್ಪ, ನೀನು ತಿಂಗ್ಳಿಗೆ ನಾವು ನಿನ್ಗೆ 5,000 ಕೊಡ್ತೀವಿ ಅಂದ್ರೆ ಆಗಲ್ವಾ? ಮಾಡಲ್ವಾ? ಅವನು ಕೆಲಸ ಇಲ್ದಿರ ನಿರುದ್ಯೋಗಿಗೆ ಒಂದು ಕೆಲಸ ಕೊಟ್ಟಂಗಾಗಲ್ವಾ? ಜವಾಬ್ದಾರಿ ಕೊಟ್ಟಂಗಿಲ್ವಾ? VAO ಅಂತಿದ್ದಾನೆ, ಅವ್ನು ಕೂರಿಸಿ ಮಾಡ್ಲಿ. ಗ್ರಾಮ ಪಂಚಾಯತಿ PDO ಕೊಡಿ, ಮಾಡ್ಲಿ. ಅವನು ಜನನ ಪ್ರಮಾಣ ಪತ್ರ ಕೊಡ್ಬೋದು, ಮರಣ ಪ್ರಮಾಣ ಪತ್ರ ಕೊಡ್ಬೋದು, ವಿವಾಹ ನೋಂದಣಿ ಮಾಡ್ಬೋದು ಗ್ರಾಮ ಪಂಚಾಯತಿ ಮೇಲೆ. ವೋಟರ್ ಪರೀಕ್ಷೆ ಯಾಕೆ ಮಾಡಕ್ಕಾಗಲ್ಲ? ಒಬ್ಬನು ಸತ್ತೋಗಿರೋ ತೆಗ್ದಾಕೋಕೆ 14 ವರ್ಷ ಕಾಯ್ಬೇಕೇನ್ರಿ? ನಾವು 24 ವರ್ಷ ಕಾಯ್ಬೇಕೇನ್ರಿ? ಸತ್ತೋಗಿ ದಿವಸನೇ ತೆಗಿಬಹುದು. ಮರಣ ಪ್ರಮಾಣ ಪತ್ರ ಯಾರು ಕೊಡ್ತಿದ್ದಾರೆ? ಗ್ರಾಮ ಪಂಚಾಯತಿಲಿ ಕೊಡ್ಬೇಕು ಅಂತೀರಾ? ಅಲ್ಲಿ ಕೊಡ್ತಿದ್ದಂಗೆ ಇಲ್ಲಿ ಡಿಲೀಟ್ ಆಗ್ಬೇಕಲ್ವಾ? ನಾನು ಹೇಳೋದು, ಇವ್ ನಮ್ಮ ಅಪ್ಪ ಸತ್ತೋಗಿದ್ದಾನೆ ಅಂತ ನಾನು ಅರ್ಜಿ ಕೊಡ್ತಿದ್ದಂಗೆನೆ ವೋಟರ್ ID ಡಿಲೀಟ್ ಆಗ್ಬೇಕು, ಆಧಾರ್ ಕಾರ್ಡ್ ಡಿಲೀಟ್ ಆಗ್ಬೇಕು, ಪಾಸ್ಪೋರ್ಟ್ ಇದ್ರೆ ಡಿಲೀಟ್ ಆಗ್ಬೇಕು. ಯಾಕೆ 24 ವರ್ಷ ಅವ್ನು ತಂದು ಕೊಡ್ಬೇಕಾ? ನಮ್ಮ ಅಪ್ಪ ಸತ್ತೋಗಿದ್ದಾನೆ ತೆಗಿ ಅಂತ ಹೇಳಕ್ಕೆ ಎಲ್ಲ ಚೈನ್ ಲಿಂಕ್ ಅಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ, ಆಗಲ್ವಾ? ಇದು ಸಾಧ್ಯ ಇಲ್ಲ ಮೇಡಮ್. ಒಂದು ಫೋನ್ ನಂಬರ್ ಹಾಕ್ಬಿಟ್ಟು ನಂದು ಎಷ್ಟು ಅಕೌಂಟ್ ಇದೆ, ಎಷ್ಟು ದುಡ್ಡಿದೆ, ಇದೆಲ್ಲ ಚೆಕ್ ಮಾಡಕ್ ಸರ್ಕಾರಕ್ಕೆ ಸಾಧ್ಯ ಇದೆ. ವೋಟರ್ ID ಮಾತ್ರ ಮಾಡಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಒಪ್ಕೋಬೇಕಾ? ಅದಕ್ಕೆ 20-25 ವರ್ಷ ಕಾಯ್ಬೇಕು. ಹಾಗೆ ಸರ್, ನೀವಾಗಲೇ ಹೇಳ್ತಾ ಇದ್ರಿ BLOಗಳಿಗೆ ಏನೆಲ್ಲ ಚಾಲೆಂಜಸ್ ಇರುತ್ತೆ, ಅವ್ರ ಟ್ರೈನಿಂಗ್, ಅದ್ರ ಬಗ್ಗೆ ಹೇಳಿ ಸರ್. ಖಂಡಿತ. ನನಗೆ BLOಗಳಾಗಿ ಶಾಲೆ ಶಿಕ್ಷಕರನ್ನ ಅಥವಾ ಅಂಗನವಾಡಿ ಟೀಚರ್ಸ್ ತಗೊಂಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಟೀಚರ್ಸ್ ಬರಲ್ಲ ಅಂದ್ಬಿಟ್ರು ಅಲ್ಲಿ ಅಂಗನವಾಡಿ ಟೀಚರ್ಸ್ ತಗೊಂಡಿದ್ದಾರೆ. ಆಲ್ರೆಡಿ ಅವ್ರು 13 ಬುಕ್ ಬರೀಬೇಕು ಮೇಡಮ್. ಅವ್ರ ಅಂಗನವಾಡಿಲಿ 20 ಮಕ್ಳು ಬಂದು ಕೂತಿರ್ತಾರೆ. ಅವ್ರು ಅಡಿಗೆ ಮಾಡ್ಸಾಕ್ಬೇಕಾ? ಅಡಿಗೆ ಹೇಗ್ ಮಾಡಾಕಿದ್ರು ಅಂತ ಚೆಕ್ ಮಾಡ್ಬೇಕಾ? ಇಲ್ಲಿ ಪೌಷ್ಟಿಕ ಆಹಾರದ ಕೊರತೆ, ಮಕ್ಕಳು ಅಪೌಷ್ಟಿಕತೆ ಇದೆ, ನಮ್ಮಲ್ಲಿ ಬಾಯ್ ಬಿಡ್ಕೋತೀವಿ. ಇಲ್ಲಿ ಹೇಗೆ ನೀವು ಅವ್ನು ಇನ್ನೇನೋ ಕೆಲ್ಸಕ್ಕೆ ಹಚ್ಬಿಟ್ಟಿದ್ದೀರಿ. 1 ತಿಂಗಳು ಸತತವಾಗಿ ಅವರು ಯೋಚನೆ ಮಾಡಿ, ಈ ತಿಂಗಳು ಸ್ಟಾರ್ಟಿಂಗ್ ಇಂದ ಆಗಸ್ಟ್ 8ನೇ ತಾರೀಕುವರೆಗೆ ಅಂಗನವಾಡಿ ಕಾಲಿಡಕ್ಕಾಗಲ್ಲ ಅವರು.
ಅವ್ರು ಯಾರ ಮನೆ ಹತ್ರ ಹೋಗುದು? ಆಮೇಲೆ ಮನೆಗಳಲ್ಲಿ ಬೆಂಗಳೂರು ಅಂತ ನಗರದಲ್ಲಂತೂ ನೀವು ಮನೆಗೆ ಹೋಗೋದೇ ಕಷ್ಟ. ನಾನು ಲಾಸ್ಟ್ ಟೈಮು ಇದನ್ನ ಪ್ರಶ್ನೆ ಎತ್ತಿದ್ದೆ. ಕೆಲವು ಅಪಾರ್ಟ್ಮೆಂಟ್ಗಳು ಒಳಕ್ಕೆ ಬಿಡಲ್ಲ ಅವ್ರನ್ನ. ನೀನ್ ಯಾರು, ನೀನ್ ಯಾಕೆ ಬರ್ತೀಯಾ ಅಂತಾರೆ. ಡಿಜಿಟಲ್ ಏನ್ ಮಾಡ್ಬೇಕು ಅವರು? ಎಷ್ಟು ಜನರಿಗೆ SIR ಬಗ್ಗೆ ನಾವು ಮಾಡ್ಬೇಕು, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಎಷ್ಟು ಜನ ಯೋಚನೆ ಮಾಡ್ತಾರೆ ಅಲ್ವಾ? ಹೌದು. ಈಗ ಅವ್ರು ಏನೋ ಒಂದು ವ್ಯವಸ್ಥೆ, ಈಗ ಆ ಊರಲ್ಲಿ ಯಾರೋ ಒಬ್ರು ಲೀಡರ್ ಸೇರ್ಕೋತಾರೆ, ಬಂದ್ರಪ್ಪ ಎಲ್ಲರೂ ಒಂದ್ ಕಡೆ ಬನ್ನಿ ಮಾಡ್ತೀವಿ, ನಾವು ಇಲ್ಲಿ ಕೂತ್ಕೋತೀವಿ ಅಂತ ಕೇಳ್ಬಿಟ್ರು. ತಪ್ಪು ನಮ್ಗದು. ಮನೆಗೆ ಬಂದು ಕೊಡ್ಬೇಕು ಅಂತ ಹೇಳಿದ್ರಿ. ಮನೆಗೆ ಹೋಗಿ ನಾವೇ ಬರ್ಕೊಡ್ಬೇಕು. BLO ಬರ್ಕೊಳಂಗಿಲ್ಲ, ನಾವೇ ಬರ್ಕೊಡ್ಬೇಕು. ಎಷ್ಟು ಜನಕ್ಕೆ ಬರೆಯೋ ಸಾಧ್ಯತೆ ಇದೆ? ಹೌದು. ಇಂಜಿನಿಯರಿಂಗ್ ಓದಿರ್ತಾನೆ, ಬ್ಯಾಂಕ್ಗೆ ಹೋಗಿರ್ತಾನೆ, ಒಂದು ಏನೋ ದುಡ್ಡು ಕಟ್ಟಕ್ಕೆ ಆ ಚೀಟಿ ಬರ್ಕೊಡಿದ್ರೆ ಬರ್ಕೊಡಕ್ ಗೊತ್ತಾಗಲ್ಲ ಅವ್ನಿಗೆ. 635 ಬರಕ್ಕೆ 635 ಅಂತ ಬರ್ಕೊಟ್ಟಿದ್ದಾರೆ. ಇದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು. ದಟ್ ಈಸ್ 635. ಅಂಥ ಕಾಲದಲ್ಲಿ ಅಂಥ ಎಜುಕೇಟೆಡ್ಸ್ ಇರೋ ಸಮಾಜದೊಳಗಡೆ ನಾವು ಬದುಕ್ತಾ ಇದೀವಿ. ಇವ್ರನ್ನ ಬರ್ಕೊಡಿ ಅಂದ್ರೆ ಪಾಪ ಅವ್ರೇನ್ ಬರ್ಕೊಡ್ತಾರೆ? ಅವ್ರೊಂದ್ ದಿವಸ ಬಂದು ಕೊಟ್ಟು ಹೋಗ್ತಾರೆ, ಇನ್ನೊಂದು ಯಾವತ್ತ 4 ದಿವಸ ಬಿಟ್ಟು ಬರ್ತೀನಿ ಅಂತಾರೆ. 4 ದಿವಸ ಬಿಟ್ಟು ಅವ್ರು ಬರೋಕ್ಕಾಗಲ್ಲ. ಅವ್ರ ಮೇಲೆ ಹೋಗಿ ಜಗಳ ಮಾಡ್ತಾರೆ. ನೋಡ್ತಾ ಇದ್ದೀನಿ ನಾನು ಇದನ್ನ. ಈ ಕಡೆ ಅಂಗನವಾಡಿಗೆ ಮೊಟ್ಟೆ ತಂದು ಕೊಡ್ಬೇಕು, ಅವ್ರ ದುಡ್ಡಲ್ಲಿ ಮೊಟ್ಟೆ ತಂದು ಕೊಟ್ಟು 6 ತಿಂಗಳು ಮೊಟ್ಟೆ ದುಡ್ಡು ಇಸ್ಕೊಳಕ್ ಕಾಯ್ಬೇಕು ಈ ಸರ್ಕಾರದಲ್ಲಿ. ಇವ್ರು ಸಿಗೋ 8,000 10,000 ಕೊಡೋದಕ್ಕೆ ಇವರು ಇಷ್ಟು ಒತ್ತಡ ಅವ್ರ ಮೇಲೆ. ಏನ್ ಮಾಡ್ಬೇಕು ಅವರು? ಹೋಗ್ಲಿ ಟ್ರೈನಿಂಗ್ ಒಂದ್ಸರಿ ಮಾಡಿದ್ರೆ ಮುಗಿದೋಯ್ತು. ನೆಕ್ಸ್ಟ್ ಈ ಟ್ರೈನಿಂಗ್ ಬಂದಿರ್ಲಿಲ್ಲಪ್ಪ ಅವರು, ಏನೋ ವೈಯಕ್ತಿಕ ಕಾರಣಕ್ಕೆ ಟ್ರೈನಿಂಗ್ ಬರೋಕ್ಕಾಗಲ್ಲ. ನೆಕ್ಸ್ಟ್ ಏನು? ನೆಕ್ಸ್ಟ್ ಟ್ರೈನಿಂಗ್ ಇಲ್ಲ ಅವ್ರಿಗೆ, ಡೈರೆಕ್ಟ್ ಕೆಲಸ. ನೆಕ್ಸ್ಟ್ ಕೆಲಸ ಮಾಡ್ಬೇಕು ನೀವು. ಯಾರು ಬರ್ತಾರೆ? ಅವ್ರಿಗೆ ಯಾರೋ ಒಬ್ರು ಪುರಸಭೆಯಿಂದನೋ ಇನ್ನೊಬ್ರನ್ನ ಯಾರೋ ಒಬ್ಬರನ್ನ ಅವ್ರಿಗೊಬ್ರು ಸೂಪ್ರಿಟೆಂಡೆಂಟ್ ಅಂತ ಹಾಕಿದ್ದಾರೆ. ಒಂದು 10 ಜನಕ್ಕೂ 15 ಜನಕ್ಕೂ ಒಬ್ಬ ಸೂಪ್ರಿಟೆಂಡೆಂಟ್ ಇರ್ತಾನೆ. ಅವ್ನು ಎಲ್ಲೆಲ್ಲಿ ಹೋಗಿ ಮಾಡೋದು? ಅದೇ ಅದರಲ್ಲಿ ಇನ್ನು ಬೇರೆ ಒಂದು, ಈಗ ಮದುವೆ ಆಗೋಗಿರುತ್ತೆ, ಅದಕ್ಕೇನೋ ಪ್ರೋಜಿನಿ ಅಂತ ಏನೋ ಒಂದು ಸಿಸ್ಟಮ್. ಸೊಸೆ ಅಲ್ಲಿರ್ತಾಳ, ಗಂಡನ ಮನೆ ಅವ್ರು 2002 ಅಲ್ಲಿಗೆ ತಂದು ಇದೇನೋ ಮಾಡಿ, ಅದು ಎಲ್ಲ ಪ್ರೋಸೆಸ್ ಅವ್ರು ಮಾಡಕ್ಕೆ ತುಂಬಾ ಕಷ್ಟ ಅನುಭವಿಸ್ತಾರೆ. ಅಂಗನವಾಡಿ ಟೀಚರ್ಸ್, ಈವನ್ ಸ್ಕೂಲ್ ಟೀಚರ್ಸ್, ದೇ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವ್ರೇನೋ ಟೆಕ್ನಿಕಲ್ ಆಗಿ ಏನ್ ಗೊತ್ತಿದೆ ಮೇಡಮ್? ನಿಮ್ ಮೊಬೈಲ್ ಅಲ್ಲಿ ಅಲ್ಲೋರ್ ನೆಟ್ವರ್ಕ್ ಸಿಗಲ್ಲ, ನಿಮ್ ಸರ್ವರ್ ಡೌನು 28 ಸರಿ ಮಾಡಿಲ್ಲ ಅಂದ್ರೆ ಎಷ್ಟು ದಿನ ಬಂದು ಕೂತ್ಕೋತೀನಿ ನಾನು? ಹೋಗಮ್ಮ ಕೆಲಸ ಇಲ್ಲ ಅಂತೀನಿ. ಆಮೇಲೆ ಇಂಥ ದಿನ ಬರ್ತಾರೆ ಅಂದ್ರೆ ಅಂತ ದಿನ ನಾನು ಕಾಯ್ಬೋದು, ಅದು ಗೊತ್ತಿಲ್ಲ. ಅವ್ರಿಗೆ ಇಷ್ಟಿಷ್ಟು ಏರಿಯಾ ಕೊಟ್ಬಿಟ್ಟಿದ್ದಾರೆ. ಅವ್ರೊಬ್ರು 200 ಜನನೋ 800 ಜನೋ 900 ಜನ ವೋಟರ್ಸ್ ಒಬ್ಬರೇ ಮಾಡ್ಬೇಕು. ಹೇಗ್ ಸಾಧ್ಯ ಆಗುತ್ತಿದೆಯಲ್ಲ? ಇದೆಲ್ಲ ಯೋಚನೆ ಮಾಡಬೇಕು. ಬರೀ ತಾಂತ್ರಿಕ ದೋಷ ಒಂದೇ ಅಲ್ಲ, ಇವನ್ ಅದು ಕೂಡ. ಗ್ರಾಮ ಪಂಚಾಯತಿಗಳಿಗೆ ನನ್ನ ಸಜೆಷನ್ ಏನು ಅಂದ್ರೆ, ಆಮೂಲಾಗ್ರವಾಗಿ ಚುನಾವಣಾ ಆಯೋಗದಲ್ಲಿ ಬದಲಾವಣೆಗಳು ಬರಬೇಕು. ಯಾಕೆ? ಅವ್ರು ದುಡ್ಡಿಲ್ವಾ? ಸರ್ಕಾರ ಕೊಡ್ಲಿ ಬಿಡಿ, ಅವ್ರಿಗೆ ಸಹಾಯ ಮಾಡ್ಲಿ, ಪರಿಷ್ಕರಣೆ ಆಗ್ಲೇಬೇಕು, ಕಡ್ಡಾಯವಾಗಿ ಆಗ್ಲೇಬೇಕು. ನಾನು ಹೇಳ್ದು ಅದಕ್ಕಿಂತ ಮುಖ್ಯವಾಗಿ ಈ ಡಿಜಿಟಲ್ ಇವ್ರು ಹೇಳಿದ್ರಲ್ಲ ಮೇಡಮ್, ಅದು ಡಿಜಿಟಲೀಕರಣ ಮಾಡ್ಬಿಡಿ ಸ್ವಾಮಿ. ಫೋನ್ ನಂಬರ್ ಆಗ್ತಿದ್ದಂಗೆನೆ ವೋಟರ್ ID, ಆಧಾರ್ ಕಾರ್ಡು, ಏನು ಅಕೌಂಟ್ ಬುಕ್, ಬ್ಯಾಂಕ್ ಬರ್ಲಿ, ತೆಗೀರಿ, ಎಲ್ಲ ತೆಗೆದು ಬಿಡಿ ಒಂದ್ ಕಡೆ. ಗ್ರಾಮ ಪಂಚಾಯತಿ ಒಬ್ರು ಕೂರಿಸಿ, ಅದಕ್ಕೋಸ್ಕರ ಒಂದು 5,000 10,000 ಕೊಟ್ಟು ಕೂರಿಸಿ. ದಿನ ಪರಿಷ್ಕರಣೆ ಆಗೋಯ್ತಲ್ಲ ಮೇಡಮ್. ಯಾರೋ ಬಂದ ನಮ್ಮಪ್ಪ ಸತ್ತೋಗಿದ್ದಾರೆ ಅಂದ, ತೆಗ್ದಾಕಿ. ಆ 10,000 ಸರ್ಟಿಫಿಕೇಟ್ ಅಪ್ಲಿಕೇಶನ್ ಆಗ್ತಿದ್ದಂಗೆ ಎಲ್ಲ ಡಿಲೀಟ್ ಆಗಬೇಕು. ಮಾಡಕ್ ಸಾಧ್ಯ ಇಲ್ವಾ ಅಂತ? ಸಾಧ್ಯ ಇದೆ, ಆದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಷ್ಟೇ. ಬೇಕಾಗಿಲ್ಲ, ಸರ್ಕಾರಗಳಿಗೂ ಬೇಕಾಗಿಲ್ಲ. ಚುನಾವಣಾ ಆಯೋಗನಾದ್ರೂ ಇದನ್ನ ಸಜೆಸ್ಟ್ ಮಾಡಿ ಒತ್ತಡ ಏರ್ತಾ ಇಲ್ಲ. ನೀವು ವೋಟರ್ ಮಿಷಿನ್ ತಗೊಂಬಂದ್ರಿ, ಇದನ್ನ ಯಾಕೆ ತರಕ್ಕಾಗಲ್ಲ ನೀವು? ಯಾವಾಗ್ಲೂ ಅವ್ರಿಗೆ ಮನ್ಸಿಗೆ ಬಂದಾಗ ಪರಿಷ್ಕರಣೆ ಅಂತ 25 ವರ್ಷ ಆದ್ಮೇಲೆ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನೀನ್ ಅಲ್ಲಿ ಇದ್ದೆ ಇಲ್ಲಿ ಇದ್ದೆ ಶಾಶ್ವತವಾಗಿ ತೊಲಗ್ಬಿಟ್ಟಿದ್ಯಾ, ನೀನ್ ಇಲ್ವೇ ಇಲ್ಲ, ನೀನ್ ಎಲ್ಲಿದ್ಯಾ ಅಂತಾನೆ ಗೊತ್ತಿಲ್ಲ. ಇದೇನ್ ಮೇಡಮ್ ಒಪ್ಕೊಳಕ್ ಸಾಧ್ಯನಾ? ಆಸ್ ಎ ಸೋಷಿಯಲ್ ವರ್ಕರ್, ನಾನೊಂದು ಅಭಿವೃದ್ಧಿ ಕಾರ್ಯಕರ್ತನಾಗಿ ನನ್ಗಿದು ಒಪ್ಪಿಗೆ ಇಲ್ಲಪ್ಪ. 80 ಲಕ್ಷ ನೀವು ಹೊರಗಡೆ ಇಟ್ರೆ ಯಾಕೆ? ಏನ್ ರೀಸನ್? ಅವ್ರು ಇಲ್ವೇ ಇಲ್ವಾ? ಸತ್ತೋಗಿದ್ದಾರೆ ಅಂತ ಹೇಳಿದ್ರಿ, ಸಂತೋಷ. ನೀವ್ ಹೇಳಿದ್ರಿ ಬದುಕಿರೋರ್ನು ಸತ್ತೋಗಿದ್ದಾರೆ ಅಂತ ಬರ್ಕೊಂಡವ್ರೆ ಅಂತ. ಅವ್ರ ಮನೆಗೆ ಹೋಗ್ಲಿಲ್ಲ, ಯಾಕೆಂದ್ರೆ 6 ತಿಂಗಳು ಮುಂಚೆನೆ ಇವರು ಮ್ಯಾಪಿಂಗ್ ಅಂತ ಮಾಡಿದ್ರು. 2002 ನಮ್ಮ ಓಟ್ ಎಲ್ಲಿತ್ತು ಅದನ್ನೆಲ್ಲ ನೋಡಿ ಅವ್ರು ಮ್ಯಾಪಿಂಗ್ ಮಾಡಿ ಆಲ್ರೆಡಿ ಸೆಟಪ್ ಆಗಿದೆ ಅದು. ಅವಾಗಲೇ ಮತ್ತೆ ಸತ್ತೋಗಿದ್ದಾನೆ ಅಂತ ಬರ್ಕೊಂಡ್ಬಿಟ್ರಿ ಇವರು. ಸಿಕ್ಲಿಲ್ಲ, ಏನ್ ಮಾಡ್ತೀರಾ ಹೇಳಿ? ಇವರೇ ಡಿಸೈಡ್ ಮಾಡ್ತಾರೆ. ಕೆಲವು ಸರಿ ಮಾಡ್ಬೇಕಾಗುತ್ತೆ ಮೇಡಮ್. ಅವ್ರ ತಾನೇ ಏನ್ ಮಾಡೋದು? ಕಂಪ್ಲೀಟ್ ಮಾಡ್ಬೇಕಲ್ಲ. 8ನೇ ತಾರೀಕು ಕಂಪ್ಲೀಟ್ ಕೊಟ್ಬಿಡ್ಬೇಕು ನಿಮ್ಗೆ ಲೆಕ್ಕ. ಅನಿವಾರ್ಯ. ಆ ಪ್ರೆಷರ್ ಇಂದ ಸೊ ಇದೆಲ್ಲ ಆಗ್ತದೆ, ಆಗುತ್ತೆ. ಇದಕ್ಕೆ ಬಹಳ ನಿರ್ಲಕ್ಷ್ಯ ಇದೆ ಸರ್ಕಾರದ, ಬಹಳ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಇದೆ. ಅವ್ರು ಬೇಕಂದ್ರೆ ಚಾಟಿ ಹಿಡಿತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಿಸ್ ಥಿಂಗ್ಸ್ ಮೇಡಮ್. ಈಗ ಮತಗಳ್ರಿಗೆ ಏನ್ ಮಾಡ್ತಾರೆ SIR ಪ್ರೊಸೀಜರ್, ನಾನು ಅದನ್ನ ಚುನಾವಣಾ ಆಯೋಗಕ್ಕಾಗಿರ್ಬೋದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿ ಕೇಳೋದು ಇಷ್ಟೇ. ಮತ ಹಾಕಕ್ಕೆ ಬಂದಿಲ್ಲ, ನನ್ನ ಮನೆ ಮುಂದೆ
ಒಂದು 2 ಬೆಂಚ್ ಕಾರ್ ಇದೆ, ನನಗೆ ಕೋಟಿಗಟ್ಟಲೆ ಆಸ್ತಿ ಇದೆ, ನನ್ನ ಹತ್ರ ಎಲ್ಲ ಇದೆ, ನಾನು ಯಾಕೆ ಓಟ್ ಹಾಕ್ಲಿ ಹಾಕ್ಬೇಕು ಅಂತ. ಅಲ್ವಾ, ಬೆಂಗಳೂರಲ್ಲಿ 43% ಎಲೆಕ್ಷನ್ ವೋಟಿಂಗ್ ಆಗುತ್ತೆ. ಮತ್ತೆ ಬುದ್ಧಿಜೀವಿಗಳು ಅತಿ ಏನಿದ್ದಾರೆ ಬುದ್ಧಿವಂತರು ದೊಡ್ಡ ಓದಿರ್ತಾರೆ, ಮತ್ತೆ ದೊಡ್ಡ ಕಡೆ ಹೋಗಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅವರು ಪಾಠ ಮಾಡಿ ಬರ್ತಾರೆ. ಎಲ್ಲ ಫೆಸಿಲಿಟಿ ಅವ್ರಿಗೆ ಸಿಗ್ತಾ ಇರುತ್ತೆ. ನಮ್ಮ ದೇಶದ ಮಣ್ಣು ಬೇಕು, ಗಾಳಿ ಬೇಕು. ನಮ್ಮ ಬಡವರಿಗೆ ದನಿಯಾಗ್ಲಿಕ್ಕೆ ಅವ್ರು ಬರಲ್ಲ ಅಂತಂದ್ರೆ ಈಗ ಏನು ನಾವು ಮತದಾನ ವ್ಯವಸ್ಥೆಯನ್ನ ಯಾಕೆ ಒಂದು ಇಂಪಾರ್ಟೆಂಟ್, ಇದು ಒಂದು ಮಹತ್ವಪೂರ್ಣ ಶಕ್ತಿ ಮತದಾನ ಅನ್ನೋದು, ದಾನಕ್ಕಿಂತ ಶ್ರೇಷ್ಠ ಮತದಾನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದನ್ನ ಯಾಕಷ್ಟು ನೆಗ್ಲೆಕ್ಟ್ ಮಾಡ್ತಾರೆ? ಅಂತವ್ರಿಗೆ ನೀವೇನು ಕೊಡ್ತೀರಾ ಶಿಕ್ಷೆ? ಇದು ಕ್ರಿಮಿನಲ್ ಅಫೆನ್ಸ್ ಆಗ್ಬೇಕು. ಇದು ಮತದಾನ ಮಾಡಲ್ಲ ಅಂತ ಯಾರು ಹೇಳ್ತಾರೆ ನೋಡಿ, ನೀವು ಏನೇ ರಿಜೆಕ್ಟ್ ಮಾಡಿ, ನಿಮಗೆ ಈ ಪ್ರೊಸೀಜರ್ ಇಷ್ಟ ಇಲ್ಲ, ಹಾಗೆ ಸರಿ, ಏನೋ ಒಂದು ನಿಮ್ಮ ಒಂದು ಅಭಿಪ್ರಾಯ ಮನ್ನಣೆ ಮಾಡಿದ್ದೀರಾ, ಆದ್ರೆ ನಾನು ವೋಟ್ ಮಾಡಲ್ಲ ಅಂತ ಯಾರು ಹೇಳ್ತಾರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಚಾರ್ಜಸ್ ಆಗಬೇಕು. ಯಾಕಂದ್ರೆ ನಮ್ಮ ಒಕ್ಕೂಟದ ವ್ಯವಸ್ಥೆ ಏನು ಉದ್ಧಾರ ಆಗ್ಬೇಕು, ಒಂದು ಸಮಗ್ರ ಪ್ರಗತಿ ಆಗ್ಬೇಕು ಅಂತ ನಾವೇನು ಬಯಸ್ತಾ ಇದ್ದೀವಿ, ಅಲ್ಲಿ ಒಬ್ಬ ದಲಿತನ ಧ್ವನಿ ಇದೆ, ಒಬ್ಬ ಬಡ ಹೆಣ್ಮಗಳ ಧ್ವನಿ ಇದೆ, ಒಂದು ಮಗುವಿನ ಧ್ವನಿ ಇದೆ. ಈಗ ಎಲ್ಲವನ್ನ ತ್ಯಜಿಸಿ ಎಲ್ಲವನ್ನ ಕೇಳೋದೇ ಇಲ್ಲ, ಜಾಣ ಕುರುಡು ಮಾಡ್ಕೊಂಡು ನಾವು ಮತಗಾರರಾಗಿ ಜೀವನ ಮಾಡ್ತೀವಿ ಅಂದ್ರೆ ಇದನ್ನ ಸುಮ್ಮನೆ ಬಿಡಬಾರ್ದು. ಅದಕ್ಕೂ ಒಂದು SIR ನಲ್ಲಿ ಒಂದು ಏನಾದ್ರೂ ಒಂದು ವಿಶೇಷವಾದಂತ ಇದನ್ನ ಮಾಡ್ಲೇಬೇಕು. ಈಗ 80 ಲಕ್ಷ ಏನು ಔಟ್ ಅಂತ ಹೇಳ್ತಾ ಇದ್ದೀರಾ, ಅದರಲ್ಲಿ ವುಮೆನ್ ಟ್ರಾಫಿಕಿಂಗ್ ಇದೆಯಾ? ಹ್ಯೂಮನ್ ಟ್ರಾಫಿಕಿಂಗ್ ಇದೆಲ್ಲವನ್ನ ಯಾಕೆ ನೀವು ಲಿಂಕ್ ಮಾಡಿ ಪೊಲೀಸ್ ಕೇಸಸ್ ನ ಲಿಂಕ್ ಮಾಡಕ್ಕಾಗಲ್ವಾ ಸರ್? ಯಾಕೆ ಅವರು ಬೇರೆನಾ? ಪೊಲೀಸ್ ವ್ಯವಸ್ಥೆ ಇಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಒಂದು ಟ್ರಾನ್ಸ್ಪರೆನ್ಸಿ ಕೊಡಬೇಕು. ಹೌದು, ಈ ಮನೆಗಳೇ ತಾನೆ, ಎಲ್ಲ ಕಡೆ ಮನೆಗಳೇ ತಾನೆ. ಈ ಮನೆಯಲ್ಲಿ 10 ಜನ ಇದ್ದಾರೆ ಅಂತಂದ್ರೆ, ಒಬ್ಬ ತೀರೋಗಿ 1 ವರ್ಷ ಆಗಿದೆ ಅಂತಂದ್ರೆ, ಅದು ಇನ್ನೊಂದು ಕೇಸ್ ಆಗಿದೆ ಅಂತಂದ್ರೆ ಎಲ್ಲಿ ಹೋಗುತ್ತೆ? ಎಲ್ಲ ಮಾಹಿತಿ ಎಲ್ಲಿ ಹೋಗುತ್ತೆ ಮೇಡಮ್? ಒಂದು ಜವಾಬ್ದಾರಿ ಅಂತ ಇದ್ರೆ ಖಂಡಿತವಾಗ್ಲೂ ಸರ್ಕಾರ ಏನು ಮಾಡ್ತಾ ಇದೆ ಮಾಡಿ, ಖಂಡಿತ ಇಂತಹ ಯೋಜನೆಗಳಿಂದ ನಮ್ಮ ದೇಶದ ಉದ್ಧಾರ ಖಂಡಿತ ಹಾಗೆ ಆಗುತ್ತೆ. ಆದ್ರೆ ಈ ಲೂಪ್ ಹೋಲ್ಸ್ ಏನಿದಾವೆ, ದೇವನೂರು ಅವರು ಪ್ರಶ್ನೆ ಮಾಡ್ತಾ ಇರೋದಾಗ್ಲಿ, ಗುಹಾ ಅವರು ಪ್ರಶ್ನೆ ಮಾಡ್ತಾ ಇರೋದಾಗ್ಲಿ, ಹಕ್ಕಿದೆ, ಪ್ರಶ್ನೆ ಮಾಡ್ತೀವಿ ನಾವು. ಆದ್ರೆ ಏನ್ ಬಯಸ್ತಾ ಇದೀವಿ ನಾವು? ನಮ್ಮ ದೇಶ, ನಮ್ಮ ಯುವಶಕ್ತಿಗೆ, ಮುಂದಿನ ಮಕ್ಕಳಿಗೆ ಇನ್ನಷ್ಟು ಪ್ರಬಲವಾಗಿ ಬೆಳಿಬೇಕು, ಇನ್ನಷ್ಟು ಒಂದು ಶೈಕ್ಷಣಿಕವಾಗಿ ಸಮಗ್ರವಾಗಿ ಉದ್ಧಾರ ಆಗ್ಬೇಕು. ಆ ಒಂದು ಬರ್ಬೇಕು, ಆ ಹೆಜ್ಜೆಗಳು ಮುಂದೆ ಹೋಗ್ಬೇಕು ಅಂತಂದ್ರೆ ಇಲ್ಲಿರುವ ಏನು ಲೂಪ್ ಹೋಲ್ಸ್ ಇದಾವೆ ಅವುಗಳನ್ನ ನಾವು ಪ್ರಬಲವಾಗಿ ಖಂಡಿಸಿ ಹೇಳಲೇಬೇಕಾಗುತ್ತೆ. ಅದಕ್ಕೆ ನೀವು ಧ್ವನಿ ಆಗ್ಲೇಬೇಕಾಗುತ್ತೆ ಸರ್ಕಾರದ. ಈ ಬಾರಿ ಏನಾಗಿದೆ ಅಂದ್ರೆ, ಈ 5 ಗ್ಯಾರಂಟಿ ಕೊಟ್ಟಿದ್ದಾರೆ ನೋಡಿ, ಈ 5 ಗ್ಯಾರಂಟಿಯಿಂದ ಸರ್ಕಾರ ಚುರುಕಾಗಿದೆ ಈ SIR ನಲ್ಲಿ. ಯಾಕೆಂದ್ರೆ ಮೇಡಮ್, ತೆರಿಗೆ ದುಡ್ಡು, ಜನ ದುಡ್ಡು, ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿರೋದು ದುಡ್ಡು ಬೇಕಾಬಿಟ್ಟು ಹಂಚಿಕೆ ಆಗ್ತದೆ 100ಕ್ಕೆ 100. ನೋಡಿ, ಈಗ ಬಸ್ ಉಪಯೋಗ ಮಾಡ್ತಾ ಇರೋದು ಅದು ಬೇಕಾಗಿರೋ ಜನ ಮಾಡ್ತಾ ಇಲ್ಲ, ಬೇಕಾಬಿಟ್ಟು ಜನ ಮಾಡ್ತಾ ಇದ್ದಾರೆ. ನೋಡಿ, ಭಿಕ್ಷರು ಹೆಣ್ಮಕ್ಳು ಭಿಕ್ಷಾ ತಕೊಳ್ಳೋರು ಈಗ ಉದಾಹರಣೆ MG ರೋಡ್ನಲ್ಲಿ ಎಷ್ಟು ಟೈಮ್ ಭಿಕ್ಷಾ ತಕೊಂಡ್ಬಿಟ್ಟು ಅದೇ ಫ್ರೀ ಬಸ್ನಲ್ಲಿ ಜಯನಗರಕ್ಕೆ ಹೋಗ್ತಾರೆ, ಜಯನಗರದಿಂದ ಸಿಟಿ ಮಾರ್ಕೆಟ್ಗೆ ಹೋಗ್ತಾರೆ. ಈ ಥರ ಸುಮಾರು ಜನ ಇದ್ದಾರೆ ಮೇಡಮ್. ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡ್ತಾ ಇಲ್ಲ. ಈ ಬಾರಿ ಸೀರಿಯಸ್ ಆಗಿ ಸ್ವಲ್ಪ ಕರ್ಮ ಜಾಸ್ತಿ ತಗೊಂತಾ ಇದ್ದಾರೆ. ಇನ್ನು ಎರಡನೇದು ರಾಷನ್ ಸುಮಾರು ಲಕ್ಷಾಂತರ ಜನ ರಾಷನ್ ಕಾರ್ಡ್ ಈಗ ಕಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮಂತ್ರಿ ಇದ್ದಾರೆ, ರಾಷನ್ ಇದೆ ಫುಡ್ ಮಂತ್ರಿ, ಅವ್ರು ಬೇಕಾದ ಜನ ಎತ್ತಿಗೆ ಹಾಕಿದ್ದಾರೆ. ಅದು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಚುರುಕಾಗಿದೆ ಈ ಬಾರಿ. ಯಾರ್ಯಾರಿಗೆ ಎತ್ತಾಗಬೇಕು ಎತ್ತಾಗಿದ್ದು ಮಾಡಲೇಬೇಕಾಗಿದ್ದು ಮುಂಚೆ. ಈಗ ತಕೊಂಡ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಬಹಳ ದುಡ್ಡು ವೇಸ್ಟ್ ಆಗಿದೆ ಮೇಡಮ್. ಏನಂದ್ರೆ ತುಂಬಾ ವೇಸ್ಟ್ ಆಗಿದೆ. ಎಲ್ಲ ಶ್ರೀಮಂತರದ್ದು ಪಡ್ಕೊಂಡಿದ್ರು, ಅದು ಬಹಳ ಒಂದು ತಪ್ಪಾಗಿದೆ ಮೇಡಮ್. ಸರ್ಕಾರದಿಂದ ಬಹಳ ಈಗ ಸ್ವಲ್ಪ ಜಾಗೃತಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ತಗೊಂಡು ಇದು ಬಹಳ ಸೀರಿಯಸ್ ಇಶ್ಯೂ ತಗೊಂಡು ಯಾರ್ಯಾರಿಗೆ ಪಟ್ಟಿಯಿಂದ ತಕೊಂಡ್ಬೇಕು ತಕೊಂಡು ಹಾಕಿ ಕರೆಕ್ಟ್ ಯಾರಿದ್ದಾರೆ ಭೂಮಿ ಪುತ್ರರು ಅವ್ರು ಹಾಕಿದೆ ಅವ್ರಿಗೆ ಕೊಡಿ. ಓಕೆ ಸರ್. ಇನ್ನು ರಾಘವೇಂದ್ರ ಸರ್, ನಾನು ಆಗಲೇ ಹೇಳಿದೆ, ಈಗ ದಾರಿಗಳಲ್ಲಿ ಮಾಡಿದ್ರು ಆ ಫಾರ್ಮ್ ಹಂಚಿಕೆ ಅಥವಾ ಈ ಚೌಲ್ಟ್ರಿಗಳಲ್ಲಿ ಮಾಡಿದ್ರು. ಈಗ ಅದೆಲ್ಲ ನೋಡಿದ್ರೆ ಈಗ ಬಂದಿರುವಂಥ ಡೇಟಾ ಈ 80 ಲಕ್ಷ ಏನು ಹೊರಗಡೆ ಇಡ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಅಲ್ಲಿ ಆಗಿರುವಂಥ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೆಂಗೆ ನಂಬೋದಿದ್ನ ಅಂತ ವಿಶ್ವಾಸಾರ್ಹತೆ ಅಂದ್ರೆ ಒಂದು ಮನೆಗೆ ಈಗ 3 ಸಲ ಹೋಗ್ಬೇಕಿತ್ತು ಅವರು. ಪ್ರತಿಯೊಂದು ಪ್ರಕ್ರಿಯೆಯಲ್ಲಿದೆ. ಪ್ರಾಯೋಗಿಕವಾಗಿ ಇರೋ ಸವಾಲುಗಳನ್ನು ಯೋಚನೆ ಮಾಡಬೇಕಿತ್ತು. ಒಂದೊಂದು ಮನೆಗೆ 3 ಸರ್ತಿ ಹೋಗುವಷ್ಟು ಪುರುಸೊತ್ತು ನಮ್ಮ ಟೀಚರ್ಸ್ಗಿದೆಯೇ, ಬೇರೆ ಯಾರನ್ನ ತೊಡಗಿಸ್ಕೋಬೋದಾಗಿತ್ತು ಇದರಲ್ಲಿ. ಆಮೇಲೆ ಡಿಜಿಟಲೀಕರಣ ಅಂತ ಮಾತಾಡ್ತಿದ್ದೀವಿ ನಾವು. ನಿಸ್ಸಂಶಯವಾಗಿ ಡಿಜಿಟಲೀಕರಣ ಬಂದಿರೋದ್ರಿಂದನೇ SIRದು ನಡೀತಿರೋದು. ಇಟ್ ಈಸ್ ಈಸಿ ಟು ಐಡೆಂಟಿಫೈ ಅಂಡ್ ಎಲಿಮಿನೇಟ್. GIS ನ ತಗೊಂಡು ಬರೋದ್ರ ಕುರಿತಾಗ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ.
ಆದರೆ ಈ ಕಾನೂನಿನ ತೊಡಕು ಏನಿದೆ ಅಂದರೆ ಇಲ್ಲಿ ಸುಧಾರಣೆಗಳು ಬೇಡವೇ ನಿಸ್ಸಂಶಯವಾಗಬೇಕು. ಗತಕಾಲದಿಂದ ಕಾಯ್ತಾ ಇದ್ದೀವಿ ಚುನಾವಣಾ ಸುಧಾರಣೆಗಳಾಗಬೇಕು ಅಂತ. ಇವತ್ತು ನೀವು 20 ಲಕ್ಷದ ಮಿತಿ ಹೇರ್ತಿರೋ ಒಬ್ಬ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂಥ ಒಬ್ಬ ಅಭ್ಯರ್ಥಿಗೆ ಅಂದರೆ 20 ಲಕ್ಷ ನಿಮಗೆ 2 ಬೂತ್ಗೆ ಸಾಕಾಗೋದಿಲ್ಲ ಎಲೆಕ್ಷನ್ ಹಿಂದಿನ ದಿವಸ. ಏನು ಮಾತಾಡ್ತಿದ್ದೀವಿ ನಾವು ಅಂದರೆ ವಾಸ್ತವನ ಒಪ್ಕೊಳ್ಳದೆ ಸುಮ್ಮನೆ ಸೋಗ್ಲಾಡ್ತಾನೆ ಅಷ್ಟೇ ಇದು. ಅದ್ರ ಬದಲು ಚುನಾವಣೆಗೆ ಖರ್ಚು ವೆಚ್ಚ ಏನಿದೆ ಅದನ್ನ ಸರ್ಕಾರ ಕೊಡೋ ಥರ ಮಾಡಿಬಿಡಿ, ಇಷ್ಟರಲ್ಲೇ ಮುಗಿಸ್ಬೇಕು ಅನ್ನೋದನ್ನ ಫಿಕ್ಸ್ ಮಾಡಿ, ಎಲಿಮಿನೇಟ್ ಮಾಡಿ. ಇದು ಒಂದು ಬೇಡಿಕೆ ಇದೆ ಇಂಟೆಲಿಜೆನ್ಸಿಯಿಂದ. ಕಾನೂನಿನ ತೊಡಕು ಏನಿದೆ ಅಂತ ಹೇಳಿದ್ರೆ ಅಗೈನ್ ಈ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ತಗೊಂಡು ಬಂದ್ರೆ ಮಾತ್ರ ಎಲೆಕ್ಷನ್ ರಿಫಾರ್ಮ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಂಚಾಯತಿಯಲ್ಲೇ ಯಾಕ್ರಿ ಇದನ್ನ ರಿವೈಸ್ ಮಾಡ್ಲಿಕ್ಕೆ ಆಗಲ್ಲ ಈಗಿರೋ ಕಾನೂನಲ್ಲಿ. ಪಂಚಾಯತಿಗೆ ಆ ಹಕ್ಕಿಲ್ಲ. ಪಂಚಾಯತಿ ವರ್ಕ್ಸ್ ಅಂಡರ್ ಸ್ಟೇಟ್ ಗವರ್ಮೆಂಟ್. ಹಕ್ಕಿಲ್ಲ. ಹಕ್ಕನ್ನು ಕೊಡ್ಮಾಡ್ಬೋದು ಅದರಲ್ಲಿ ಏನು ತಪ್ಪಿಲ್ಲ. ಬಹುಶಃ ಈ ಜನನ ಪ್ರಮಾಣ ಪತ್ರ ಬಂದಾಗ ನಾವೇನು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ 18 ವರ್ಷ ಪೂರೈಸುತ್ತಾ ಇಲ್ವಾಗ ಮಗು ಗೊತ್ತಿಲ್ಲ. 18 ವರ್ಷ ಆದ್ಮೇಲೆ ಅಲ್ವೇ ಎಲೆಕ್ಷನ್ ರೈಟ್ಸ್. ಬಟ್ ಮರಣ ಪ್ರಮಾಣ ಪತ್ರ ನೀವು ಕೊಡುವಾಗ ಅಥವಾ ದಹನಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಥವಾ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಾ ಅಂದಾಗ ಅಲ್ಲಿ ಏನಾದರೂ ಒಂದನ್ನು ರೈಸ್ ಮಾಡ್ಬೋದಾ? ಕೆನ್ ಇಟ್ ಬಿ ಇಂಟಿಗ್ರೇಟೆಡ್ ವಿತ್ ದ ಎಲೆಕ್ಷನ್ ಕಮಿಷನ್ ಡೇಟಾಬೇಸ್? ಯೋಚನೆ ಮಾಡಬಹುದು. ಇದೇನು ಆಗದಿರೋಂಥ ಕೆಲಸ ಅಲ್ಲ. ಬಟ್ ಇವತ್ತಿನ ಕಾನೂನಲ್ಲಿ ಪಂಚಾಯತಿಗೆ ಆ ಹಕ್ಕಿಲ್ಲ. ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಅದು ಡಿವೈಡ್ ಆಗಿದೆ. ಯಾರು ಏನನ್ನು ಮಾಡಬೇಕು, ಅದು ಬದಲಾವಣೆ ಆಗಬಾರ್ದಾ? ಖಂಡಿತ ಆಗಬಹುದು ಸರ್. ಬದಲಾವಣೆ ತರಬೇಕು ಅಂತ ಹೇಳಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಲ್ಸೋ ಅಂಡರ್ ಸ್ಟೇಟ್ ಗವರ್ಮೆಂಟ್ ಓನ್ಲಿ. ಅದು ಬೇರೆ ಕತೆ. ಇದು ಚುನಾವಣಾ ಮತಪಟ್ಟಿ ಪರಿಷ್ಕರಣೆ ಬಂದು ರಾಜ್ಯ ಸರ್ಕಾರಕ್ಕೂ ಹಕ್ಕಿಲ್ಲ, ಕೇಂದ್ರ ಸರ್ಕಾರಕ್ಕೂ ಹಕ್ಕಿಲ್ಲ. ಇದು ಚುನಾವಣಾ ಆಯೋಗಕ್ಕೆ ಕೊಡಮಾಡಿರ್ತಕ್ಕಂಥ ಹಕ್ಕು. ಆ ಹಕ್ಕಿನ ಕೊಟ್ಟಿರ್ತಕ್ಕಂಥ ಕಾಯ್ದೆಯನ್ನ ನೀವು ತಿದ್ದುಪಡಿ ತಂದ್ರೆ ಈಗೇನು ನಾವು ಮಾತಾಡ್ತಿದೀವಿ ಸಾಧ್ಯತೆಗಳು ಅದನ್ನ ತಗೊಂಡು ಬರ್ಬೋದು. ಬೇಡವೇ ಅದು ನಿಸ್ಸಂಶಯವಾಗಬೇಕು. ಯಾರು ಬುದ್ಧಿ ಇರೋರು ಯಾರು ಬೇಡ ಅನ್ನಲ್ಲ. ಕರೆಕ್ಟ್. ಯಾಕೆಂದ್ರೆ ನಿರಂತರವಾಗಿ ಬದಲಾವಣೆ ಒಂದೇ ಶಾಶ್ವತ. ಆಗಿದ್ದಂಥ ಪರಿಸ್ಥಿತಿಯಲ್ಲೇ ನಾವಿಲ್ಲಿ ಇಲ್ಲ ಇವತ್ತು. 50ರಿಂದ 70 ತನಕ ಬರೀ ನೋಂದಣಿ ಮಾಡಿದ್ರೆ ಸಾಕು ಎಲೆಕ್ಷನ್ ಲಿಸ್ಟ್ ಅಲ್ಲಿ ಅನ್ನೋ ತರ ಇತ್ತು, ವೋಟರ್ ಲಿಸ್ಟ್ ಅಲ್ಲಿ. ತದನಂತರ ನಾವು ಫೋಟೋ ಸಮೇತ ಒಂದು ಗುರುತಿನ ಚೀಟಿ ಕೊಡೋ ಮಟ್ಟಕ್ಕೆ ಬೆಳೆದ್ವಿ. ಆಮೇಲೆ ಈಗ ಅದನ್ನ ಡೇಟಾಬೇಸ್ ಅನ್ನ ಮಾಡಿಕೊಂಡು ಲಿಂಕ್ ಮಾಡುವಂತ ನಡೀತಿದೆ ಪ್ರಕ್ರಿಯೆ. ಬಟ್ ಯಾವ ತೀವ್ರಗತಿಯಲ್ಲಿ ನಡಿಬೇಕಾಗಿತ್ತೋ ಅದ್ರ ಬಗ್ಗೆ ಎಲ್ಲರಿಗೂ ಆಕ್ಷೇಪ ಇದೆ. ದೊಡ್ಡ ದೇಶ, ಇಚ್ಛಾಶಕ್ತಿ ಕೊರತೆಯನ್ನು ಕಾಡುತ್ತೆ, ನಿಸ್ಸಂಶಯವಾಗಿ ಕಾಣುತ್ತೆ ಅಲ್ಲಿ. ಆಮೇಲೆ ಇಡೀ ವ್ಯವಸ್ಥೆನ ಬದಲಾಯಿಸಲಿಕ್ಕೆ ಯಾರೋ ಬಂದು ತರ್ತಾರೆ ಅಂತಿಲ್ಲ. ಯಾರೋ ಒಬ್ಬ ಮಹಾ ದಾರ್ಶನಿಕ ಹೇಳಿದಂತೆ ಚೇಂಜು ಅದಾಗೆ ಬರಲ್ಲ, ಯಾರಾದ್ರೂ ಒಬ್ರು ತರಬೇಕು ಅಂತ ಹೇಳಿದವನು ಮಂಗಳೂರು ಕಡೆ ಒಬ್ಬ ಬಸ್ ಕಂಡಕ್ಟರ್. ದಟ್ ಈಸ್ ಸೋ ಟ್ರೂ ಆಫ್ ಎನಿ ಚೇಂಜ್. ಯಾರಾದ್ರೂ ಒಬ್ರು ತಗೊಂಡ್ಬರ್ಬೇಕು. ಈಗ TN ಶೇಷನ್ ಬಂದು ಮಾಡ್ಲಿಲ್ವಾ? ಚುನಾವಣಾ ಆಯೋಗ ಅಂತ ಇದೆ ಅಂತ ತೋರಿಸಿದ ಆ ವ್ಯಕ್ತಿ ಅಲ್ವಾ? ಬರ್ಬೇಕು, ಸರ್ಕಾರದ ಜೊತೆ ಕೂತ್ಕೊಂಡು ಮಾತಾಡ್ಬೇಕು, ನಮ್ಗೆ ಏನ್ ಬೇಕು. ಇದರಲ್ಲಿ ಬಹಳ ಮುಖ್ಯವಾಗಿ ಏನು, ರಾಷ್ಟ್ರ ಸರ್ವೋಪರಿ ಅನ್ನುವಂತಹ ಚಿಂತನೆ ನಮ್ಮೆಲ್ಲರಿಗೂ ಇರಬೇಕು. ನಮ್ಮೆಲ್ಲರಿಗೂ ಇದೆ. ಇಷ್ಟೆಲ್ಲ ನಾವು ಮಾತಾಡ್ತಾ ಇರೋದು ಈ ಚಾನೆಲ್ಗೆ ಬಂದಾಗ್ಲಿ ಅಥವಾ ಹೊರಗಡೆ ಬಂದಾಗ್ಲಿ ನಾವು ಮಾತಾಡ್ತಾ ಇರೋದು. ನಾಳೆ ದಿವಸ ನೀವಿರಲ್ಲ, ನಾನಿರಲ್ಲ, ಈ ಚಾನೆಲ್ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಈ ದೇಶ ಇರುತ್ತೆ. ನಮಗೆ ಸಿಕ್ಕಿದಂತಹ ದೇಶಕ್ಕಂತ ಒಂದಿಂಚಾದರೂ ರಿಫೈನ್ಡ್ ಆಗಿರುವಂತಹ ದೇಶನ ಮುಂದಿನ ತಲೆಮಾರಿಗೆ ನಾವು ಬಿಟ್ಟು ಹೋಗ್ಬೇಕು ಅನ್ನುವಂತಹ ಒಂದು ಬದ್ಧತೆ ನಮ್ಮೆಲ್ಲರಲ್ಲೂ ಇದೆ. ಇದೇ ಬದ್ಧತೆ ನಮ್ಮ ಪ್ರತಿನಿಧಿಗಳಿಗೂ ಬಂತು ಅಂತ ಹೇಳಿದ್ರೆ ನಿಸ್ಸಂಶಯವಾಗಿ ಸುಧಾರಣೆಗಳಾಗುತ್ತೆ. ಏನೋ ನಾರ್ಮಲ್ ಹ್ಯೂಮನ್ ಡೆಲಿವರಿ ಆಗ್ಬೇಕಿತ್ತು, ಇದು ಗಜಗರ್ಭ ತರ 10 ವರ್ಷ 20 ವರ್ಷ ಎಳೆದಾಡ್ತಿದೆ ಅನ್ನೋದಷ್ಟೇ ಒಂದು ಆಕ್ಷೇಪ. ತಾಂತ್ರಿಕ ತೊಂದರೆಗಳು ತುಂಬಾ ಇವೆ ಇದರಲ್ಲಿ. ಬಹುಶಃ ವ್ಯವಸ್ಥಿತವಾಗಿ ನೀವು ಎಷ್ಟು ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ತರನೇ ಸ್ಪೆಷಲ್ ಇಂಟೆನ್ಸಿವ್ ಟ್ರೈನಿಂಗ್, ಸ್ಪೆಷಲ್ ಇಂಟೆನ್ಸಿವ್ ಪ್ರಿಪರೇಷನ್ SIP ಮಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ತಕರಾರುಗಳು ಬರ್ತಾ ಇಲ್ಲ. ವಿಶ್ವಾಸಾರ್ಹತೆಯ ಕುರಿತಾಗಿ ತಾವು ಸಂದೇಹ ಕೇಳಿದ್ದು, ಯಾವುದೇ ಸರ್ಕಾರದ ಅವಧಿಯಲ್ಲಿ ಈ ತರದ್ದು ನಡೆದಾಗ್ಲೂ ಕೂಡ ಆಳೋ ಪಕ್ಷಗಳು ಅದನ್ನ ಎಂಡಾರ್ಸ್ ಮಾಡುವಂತದ್ದು, ವಿರೋಧ ಪಕ್ಷಗಳು ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಅನೂಚಾನವಾಗಿ ನಡ್ಕೊಂಡ್ ಬಂದಿರೋ ಪ್ರಕ್ರಿಯೆ. ಬಟ್ ಎಲ್ಲರ ಮನಸ್ಸಲ್ಲಿ ಇರಬೇಕಾಗಿರೋ ಕಾಮನ್ ತಂತು ಏನು ಅಂತ ಹೇಳಿದ್ರೆ ರಾಷ್ಟ್ರ ಸರ್ವೋಪರಿ, ಸರ್ವಜನ ಹಿತಾಯ ಸರ್ವಜನ ಸುಖ. ಎಸ್, ಕರೆಕ್ಟ್ ಸರ್. ಇನ್ನು ಲಕ್ಷ್ಮೀ ಸರ್, ಕೊನೆಯದಾಗಿ ಈಗ SIR ಹೆಸರು ಹೇಳ್ಕೊಂಡು GBA ಎಲೆಕ್ಷನ್ ಕೂಡ ಮುಂದಕ್ಕೆ ಹೋಗ್ತಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಇದಕ್ಕೆ ನನ್ನ ಪ್ರಕಾರ ನೀವು SIRಗೂ ಅದಕ್ಕೂ ನೀವು ಸಂಬಂಧ ಕಲ್ಪಿಸ್ಕೊಂಡು ಕೂತಿದ್ರೆ ಇನ್ನೂ ಹೋಗ್ತಾ ಇರುತ್ತೆ. ಇನ್ನೇನು ನೆಕ್ಸ್ಟ್ SIRಗೂ ಟೈಮ್ ಕೊಡಿ, ಇನ್ನೊಂದು 6 ತಿಂಗಳು, ಇನ್ನೊಂದು 3 ತಿಂಗಳು ಅಂತ ಕೇಳ್ತಾರೆ. ಕಂಪ್ಲೀಟ್ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು 15 1 ತಿಂಗಳು ಮುಂದಕ್ಕೆ ಹೋಗುತ್ತೆ, ಆಮೇಲೆ ನಾವು 6 ತಿಂಗಳು ಮುಂದಕ್ಕೆ ಹೋಗ್ತೀವಿ ಅಂತ. ಇದು ಅವ್ರ ನೆಪ ಅಷ್ಟೇ. ಅವ್ರಿಗೆ ಯಾವುದೋ ಒಳಗಡೆ ಒಂದು ಭಯ ಇದೆ, ಆ ಪಕ್ಷಗಳಿಗೆ ಅಥವಾ ಆಳ್ತಿರೋರಿಗೆ ಯಾರಿಗೋ ಒಂದು ಭಯ ಇದೆ. ಆ ಭಯನ ತೋರಿಸ್ಕೊಳಕ್ ಆಗ್ದೇನೆ ಅವ್ರು ಇನ್ ಮುಂದಕ್ಕೆ ಹೋಗ್ಲಿ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನೊಂದು ಹೇಳಿದ್ರೆ ನೀವು ಎಲ್ಲ ಒಂದ್ ಕಡೆ ಯಾವುದೋ ಒಂದು 2-3 ಕಡೆ ಆತರ ಘಟನೆಗಳು ಇರ್ಬೋದು. ಒಂದು ಹಾಲಲ್ಲಿ ಕೂತ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡಿರೋದು, ಅದನ್ನ ಕಾಮನ್ ಮಾಡಕ್ ಆಗಲ್ಲ.
ಎಲ್ಲಾ So, ಕಡೆನೂ next step ಹಾಗೆ ಅಲ್ಲಿ ಆಗಿದೆ ಅದೆಲ್ಲ ಅಂತ ಪರಿಷ್ಕರಣೆ ಆಗುತ್ತೆ ಅಂತ ಅವ್ರು ಹೇಳಕ್ ಸಾಧ್ಯ ಹೇಳಿದ್ದಾರೆ. ಇಲ್ಲ. ಹಾಗಾಗಿ ಅದ್ರಲ್ಲಿ ಅಲ್ಲಿ ನಡೆದ್ರು ನನ್ಗೆ ಅದ್ರಲ್ಲಿ ಏನು ದೊಡ್ಡ ತೊಂದರೆ ಏನು ಕಂಡು ಬರಲ್ಲ. ಅಟ್ಲೀಸ್ಟ್ ನೀವೊಂದು ರೇಷನ್ ಕಾರ್ಡ್ ಬೇಕು ಅಂತ ಎಲ್ಲ ಹೋಗೋಗಿ ನಿಂತ್ಕೊಂಡು ಮಾಡ್ಸ್ಕೊಂಬರಲ್ವಾ, ಒಂದು ಬಸ್ ಟಿಕೆಟ್ ತಗೊಳಕ್ ಹೋಗಿ ಒಂದ್ ಕಡೆ ಸೇರ್ಕೊಂಡು ನೀವು ನಿಂತ್ಕೊಳ್ಳಲ್ವಾ, ಒಂದು ಪಿಕ್ಚರ್ ನೋಡಕ್ ಹೋಗಿ ಒಂದು ಥಿಯೇಟರ್ ಹತ್ರ ಕೂತ್ಕೊಳ್ಳಲ್ವಾ, ನಿಮ್ ಡಾಕ್ಯುಮೆಂಟ್ ಇದ್ರೆ ನೀವು ಅಲ್ಲಿ ಒಂದೇ ಕಡೆ ಕೂಡ ಮಾಡ್ಬೋದು. ಅದ್ರಲ್ಲಿ ನನ್ ದೊಡ್ಡ ತೊಂದರೆ ಅಂತ ಅನ್ಸಲ್ಲ. ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪರ್ ಆಗುತ್ತೆ. BLOಗಳಿಗೆ ಯಾರಿಗೋ ವಯಸ್ಸಾಗಿದೆ, ಅವ್ನಿಗೆ ಏನು ತಾಪತ್ರ ಇದೆ, ಓಡಾಡಕ್ಕಾಗ್ತಿಲ್ಲ ಅಂತ ಒಂದು ಸಮಯನೂ ಉಳಿಯುತ್ತೆ, ಒಂದ್ ಕಡೆಗೆ ಹೋಗಿ ನೀವು ಮಾಡೋರಿದ್ರೆ. ಬಟ್ ಅವ್ರ ಜೊತೆ ಕೆಲಸ ಸಹಾಯ ಮಾಡೋಂಥವ್ರು ಬೇಕಾಗುತ್ತೆ. ಹಾಗಾಗಿ GBA ಎಲೆಕ್ಷನ್ ಅದು ಅವರು ಪಕ್ಷಗಳಿಗೆ ಅಥವಾ ರಾಜಕೀಯ ಯಾರು ಮಾಡ್ತಿದಾರೆ ಅವ್ರಿಗೆ ಬಿಟ್ಟಿದ್ದದು. ಆದ್ರೆ ಅದು ನಡಿಬೇಕಾಯ್ತು ಇಷ್ಟರಲ್ಲಾಗ್ಲೇ. ಇನ್ ನೆಕ್ಸ್ಟ್ ಏನ್ ಪಂಚಾಯತ್ ಎಲೆಕ್ಷನ್ ಅವನು ಮುಂದಕ್ಕೆ ಆಗ್ತಾ ಇರ್ತಾರೆ, ಎಲೆಕ್ಷನ್ಸ್ ಎಲ್ಲ ಮುಂದಕ್ಕೆ ಹಾಕೊಂಡು ಅವ್ರ ಎಲೆಕ್ಷನ್ ಮಾತ್ರ ಮುಂದಕ್ಕೆ ಹೋಗಲ್ಲ. ಹೌದು. ಒಂದೇ ಒಂದು ರಿಜೈಂಡರ್, ಅವರು ಅಭಿವೃದ್ಧಿ ಕಾರ್ಯಕರ್ತರು ನೇರವಾಗಿ ಹೇಳ್ಬಹುದಾಗಿತ್ತು, ನಿಸ್ಸಂಶಯವಾಗಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಆಸಕ್ತಿ ಇಲ್ಲ ಅಷ್ಟೇ ಅಷ್ಟೇ. ನಾನು ಒಬ್ಬ ಸಂಶೋಧಕನಾಗಿ ನೇರವಾಗಿ ಹೇಳ್ತಾ ಖಂಡಿತ ಖಂಡಿತ ಚುನಾವಣಾ ಸಮಾಲೋಚಕನಾಗಿ ನೇರವಾಗಿ ಹೇಳ್ತಾ ಖಂಡಿತ ಸರ್, ಯಾರಿಗೂ ಕೂಡ ಅಧಿಕಾರನ ಇನ್ನೊಬ್ಬರಿಗೆ ಹಂಚಿಕೊಳ್ಳುವಂತ ಆಸೆ ಇಲ್ಲ. ಲೆಸ್ಸರ್ ದಿ ನಂಬರ್ ಆಫ್ ಪೀಪಲ್ ಹೂ ಶೇರ್ ದಿ ಅಥಾರಿಟಿ ಬೆಟರ್. ಪಾಲು ಜಾಸ್ತಿ ಸಿಗುತ್ತೆ. 28 ಜನ MLA ಗಳು ಸಾಕು. 220 ಜನ ಯಾಕೆ ಬೇಕು? ಥ್ಯಾಂಕ್ ಯು ಸೋ ಮಚ್. ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ SIR ಪ್ರಕ್ರಿಯೆ ಆರಂಭವಾಗಿ 1 ತಿಂಗಳಾಗಿದೆ. ಆಗಸ್ಟ್ 8ರವರೆಗೆ BLOಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ. ಅದಾದ್ಮೇಲೆ ಮುಂದಿನ ಪ್ರೋಸೆಸ್ಗಳು ನಡೆಯುತ್ತೆ. ಏನೇ ಆದ್ರೂ ಅರ್ಹರು ಪಟ್ಟಿಯಿಂದ ಹೊರಗೆ ಉಳಿಬಾರ್ದು, ಅರ್ಹರು ತಮ್ಮ ಹಕ್ಕಿನಿಂದ ವಂಚಿತರಾಗಬಾರ್ದು ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.